ಸ್ತೋತ್ರ ದೇವರ ಆತ್ಮನೆ, ಪರಿಶುದ್ಧನೇ ನಿಮಗೆ ಸ್ತೋತ್ರ. ಸ್ತೋತ್ರ ಸ್ವಾಮಿ, ನಿನ್ನೆಂದೆಂದು ಬದಲಾಗದ ಆತನೇ ನಿಮಗೆ ಸ್ತೋತ್ರ. ಈ ಒಳ್ಳೆಯ ಸಮಯಕ್ಕಾಗಿ ನಿನ್ನ ಪಾದಗಳಿಗೆ ಬರುತ್ತೇವೆ ಕರ್ತನೆ. ಅಪ್ಪ ಸ್ತೋತ್ರ ಸ್ತೋತ್ರ. ನಿನ್ನ ಹೇಳಿದಂತ ಮಾತು, ನಿನ್ನ ಕಾರ್ಯವನ್ನ, ನಿನ್ನ ಇಷ್ಟಾರ್ಥವನ್ನ ನೆರವೇರಿಸದೆ ಹೇಗೆ ಹಿಂದಿರುಗೋದಿಲ್ಲವೋ ಸ್ವಾಮಿ. ಅಪ್ಪ ಸ್ತೋತ್ರ, ನೀನಿಂದ ಮಾತನಾಡುವ ಮಾತು ಪ್ರತಿಯೊಬ್ಬರ ಜೀವಿತದಲ್ಲಿ ಅಪ್ಪ ಸ್ತೋತ್ರ ಒಂದು ಬದಲಾವಣೆಯನ್ನ, ಆಶೀರ್ವಾದವನ್ನ ತರುವಂತೆ ನೀ ಕೃಪೆ ಮಾಡು. ಸ್ತೋತ್ರ. ಪ್ರತಿಯೊಂದು ಅಪ್ಪ ಸ್ತೋತ್ರ ಹೃದಯಗಳು ಅದಕ್ಕೆ ಸಿದ್ಧವಾಗುವಂತೆ, ಸರಿಯಾದ ನೆಲದಲ್ಲಿ ಅಪ್ಪ ಸ್ತೋತ್ರ ಪ್ರತಿಯೊಂದು ಬೀಜಗಳು ಬಿತ್ತಲ್ಪಡುವಂತೆ, 100ರಷ್ಟಾದ ಫಲ ಕೊಡುವಂತೆ, ಆ ವಾಕ್ಯದ ವಿರೋಧವ ಕಾರ್ಯ ಮಾಡುವ ಎಲ್ಲ ದುರಾತ್ಮ ಕ್ರಿಯೆಗಳು, ಸೈತಾನ ಕಾರ್ಯಗಳು ಬಾಯಿಗಳೆಲ್ಲ ಬಂಧಿಸಲ್ಪಟ್ಟು ಇಲ್ಲದೆ ಹೋಗಲಿ ಯೇಸುವಿನ ನಾಮದಲ್ಲಿ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಮಾತನಾಡುವ ಆತನು ನೀನು ಮಾತನಾಡಿನ ಕರಗಳಿಗೆಲ್ಲ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೆನ್ ಆಮೆನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ ಹಲ್ಲೆಲೂಯಾ. ಗಟ್ಟಿಯಾಗಿ ಆಮೆನ್. ಓದಿದಂತ ಕೀರ್ತನೆಯಲ್ಲಿ 12ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಸೇನಾಧೀಶ್ವರನಾದ ಯೆಹೋವನೇ, ಹೋದ್ರಿ ಎಲ್ಲರೂ ಹೋದ್ರಿ, ಸೇನಾಧೀಶ್ವರನಾದ ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು. ಆತನಲ್ಲಿ ಭರವಸೆ ಇಡುವಾಗ, ಆತನನ್ನೇ ನಂಬುವಾಗ, ಆತನನ್ನೇ ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ನಾವು ಧನ್ಯರಾಗ್ತೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನಲ್ಲಿ ಭರವಸೆ ಇಡಬೇಕು. ಸಹೋದರಿ ಒಬ್ರು ಸಾಕ್ಷಿ ಕೊಟ್ರಲ್ಲ, ಅವ್ರ ಮಗುಗೆ ದೇವರು ಅದ್ಭುತ ಮಾಡಿದ್ದನ್ನ ನಾವು ಭರವಸೆ ಆತನಲ್ಲಿ ಇಡಬೇಕು. ಹಲ್ಲೆಲೂಯಾ. ಯಾವಾಗ ಆತನಲ್ಲಿ ಭರವಸೆ ಇಡ್ತೇವೋ ನಮ್ಮ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ಯಾವಾಗ ಆತನನ್ನು ನಂಬುತ್ತೇವೋ ಆಗ ಎಲ್ಲಾ ಸ್ಥಿತಿಗತಿಗಳು ಬದಲಾಗ್ತದೆ. ಆತನನ್ನು ನಂಬಬೇಕು ಅಷ್ಟೇ, ಆತನನ್ನ ಸಂಪೂರ್ಣವಾಗಿ ನಂಬಬೇಕು ಅಷ್ಟೇ. ಆತ ನಂಬುವಾಗಲೇ ನಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಯನ್ನು ದೇವರು ತರುವಾತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವೇದವನ್ನ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 31-32 ವಾಕ್ಯಗಳನ್ನು ನಾವು ಓದಿಕೊಳ್ಳುವಾಗ, ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 31-32 ವಾಕ್ಯಗಳನ್ನು ನಾವು ಓದಿಕೊಳ್ಳುವಾಗ ಸತ್ಯವೇದ ಹೀಗೆ ಹೇಳ್ತದೆ. சகல விதமான கசப்பும் கோபமும் மூர்க்கமும் கூக்குரலும் தூஷணமும் மற்ற எந்த துர்குணமும் உங்களை விட்டு நீங்க கடவது. ஒருவருக்கொருவர் தயவாகியும் மன உருக்கமாகியும் இருந்து கிறிஸ்துவுக்குள்ள தேவன் உங்களுக்கு மன்னித்தது போல நீங்களும் ஒருவருக்கொருவர் மன்னியுங்கள். ஓதுமா. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಆಮೆನ್. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ಕೈಗಳೆತ್ತಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತದೆ ಏನಂತ ಓದೋಣವಾ? ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿ ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಹಲ್ಲೆಲೂಯಾ. ಇವತ್ತು ನನ್ನ ವಾಕ್ಯದ ತಲೆಬರಹ, ನಾವು ಕ್ಷಮಿಸುವುದಾದ್ರೆ ಕ್ಷಮಿಸಲ್ಪಡ್ತೇವೆ. ಹಲ್ಲೆಲೂಯಾ. ಯಾರಿಗೆಲ್ಲ ನಿದ್ದೆ ಬರುತ್ತೆ ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ನಿದ್ದೆ ಯಾರಿಗೂ ಬರ್ತಿಲ್ವಾ? ಹಲ್ಲೆಲೂಯಾ. ಇವತ್ತು ನನ್ನ ತಲೆ ಬರಹ, ನನ್ನ ವಾಕ್ಯದ ತಲೆ ಬರಹ, ನೀವು ಕ್ಷಮಿಸಿದ್ರೆ ದೇವರು ನಿಮ್ಮನ್ನ ಕ್ಷಮಿಸ್ತಾನೆ. ಹಲ್ಲೆಲೂಯಾ. ನೀವು ಕ್ಷಮಿಸಿದ್ರೆ ದೇವರು ನಿಮ್ಮನ್ನ ಕ್ಷಮಿಸ್ತಾನೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ, ದಿನಮಾನಗಳಲ್ಲಿ ನೀವು ನ್ಯೂಸ್ ಅಲ್ಲಿ ನೋಡ್ರಿ, ಪೇಪರ್ ನೋಡ್ರಿ, ಎಲ್ಲಾದ್ರೂ ನೋಡ್ರಿ, ಜನರು ಕ್ಷಮಿಸದಕ್ಕೆ ಮನಸ್ಸೇ ಇಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಬಿರುಕುಗಳು ಮೂಡುವುದು ಕಾರಣ ಕ್ಷಮಿಸದೇ ಇರುವುದೇ. ಹಲ್ಲೆಲೂಯಾ. ಡಿವೋರ್ಸ್ಗಳು ಆಗ್ತಿರುವುದು ಕಾರಣ ಕ್ಷಮಿಸದಿರುವುದೇ. ಹಲ್ಲೆಲೂಯಾ. ಸಂಬಂಧಗಳು ಒಡೆದು ಹೋಗಲು ಕಾರಣ ಕ್ಷಮಿಸದಿರುವುದೇ. ಹಲ್ಲೆಲೂಯಾ. ಅದಕ್ಕೆ ಸತ್ಯವೇದ ಹೇಳ್ತದೆ, ನೀನು ಕ್ಷಮಿಸಿದ್ರೆ
ನಾನು ನಿನ್ನನ್ನು ಕ್ಷಮಿಸ್ತೇನೆ. 6ನೇ ಅಧ್ಯಾಯ, ಮತ್ತಾಯ ಬರೆದ ಸುವಾರ್ಥ ಗ್ರಂಥ 6ನೇ ಅಧ್ಯಾಯ 14ನೇ ವಾಕ್ಯಗಳನ್ನು ಓದಿಕೊಳ್ಳುವಾಗ 6:14 மனுஷனுடைய தப்பிதங்களை நீங்கள் அவர்களுக்கு மன்னித்தால் உங்கள் பரமபிதா உங்களுக்கும் மன்னிப்பார். ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆಮೆನ್. ತೆಗೆದ್ರ? ಎಲ್ಲ ತೆಗೆದ್ರ? ಮತ್ತಾಯ ಬರೆದ ಸುವಾರ್ಥ ಗ್ರಂಥ 6ನೇ ಅಧ್ಯಾಯ 14-15 ತೆಗೆದ್ರ? ಎಲ್ಲ ತೆಗೆದ್ರ? ಬೈಬಲ್ ಇರೋರೆಲ್ಲ ತೆಗೆದ್ರ? ಓದಕ್ ಬರೋರೆಲ್ಲ ಓದನ್ರ? ಏನ್ ಹೇಳ್ತಿದೆ ಸತ್ಯವೇದಲ್ಲಿ? ಓದ್ರಿ. ಜನರ ತಪ್ಪುಗಳನ್ನು ಮೈಕಲ್ ಓದ್ರಮ್ಮ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು. ದೇವರ ವಾಕ್ಯ ಹೇಳ್ತದೆ, ನೀನು ನಿನ್ನ ಜೊತೆಗಿರುವ ನಿನ್ನ ಸಂಗಡದಲ್ಲಿರುವ ಜನರ ತಪ್ಪುಗಳನ್ನ ಕ್ಷಮಿಸುವುದಾದ್ರೆ ದೇವರು ನಿನ್ನ ತಪ್ಪುಗಳನ್ನ ಕ್ಷಮಿಸಿ ಬಿಡುತ್ತಾನೆ, ಅಳಿಸಿ ಬಿಡುತ್ತಾನೆ. ಹಲ್ಲೆಲೂಯ. ಇದ್ದೀರಾ? ಹಲ್ಲೆಲೂಯ. ನಾವು ಜನರ ತಪ್ಪುಗಳನ್ನ ಕ್ಷಮಿಸುವರಾಗಬೇಕು. ಜನರು ನಮ್ಮ ವಿರೋಧವಾಗಿ ಏನೇ ನಡೆದರು, ಏನೇ ಮಾಡಿದರೂ ನಾವು ಕ್ಷಮಿಸುವರಾಗಬೇಕು. ಅದನ್ನೇ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದಾಗ ಮೊಟ್ಟ ಮೊದಲದಾಗಿ ನಮಗೆ ಕಲಿಸಿಕೊಟ್ಟಂತ ಮಾತು ಏನು? ಏನ್ ಹೇಳಿದ್ರು ಮೊಟ್ಟ ಮೊದಲದಾಗಿ ಶಿಲುಬೆ ಮೇಲಿದ್ದಾಗ? ಅಯ್ಯಯ್ಯೋ, ದೇವರೇ ಇವ್ರೇನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲಪ್ಪ, ಇವ್ರನ್ನೇನು ಮಾಡು, ಕ್ಷಮಿಸು. ನಾವು ಹೇಳ್ತೀವ? ಯಾಕೆ ನಾವು ಆಶೀರ್ವಾದವನ್ನ, ಬಿಡುಗಡೆಯನ್ನ, ಸಮೃದ್ಧಿಯನ್ನ ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಯಾಕೆ ನಾವು ಮೇಲೆ ಹೋಗಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ನಾವು ಮಾಡುವಂತ ಕೆಲಸಗಳು ಆಶೀರ್ವಾದವಾಗಿಲ್ಲ? ಯಾಕೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ? ಯಾಕೆ ವೈಯಕ್ತಿಕ ಜೀವಿತದಲ್ಲಿ ಸಂತೋಷ ಇಲ್ಲ? ಕಾರಣ ನೀನು ಕ್ಷಮಿಸದೆ ದೇವರು ನಿನ್ನನ್ನು ಕ್ಷಮಿಸೋದಿಲ್ಲ. ಹಲ್ಲೆಲೂಯ. ಎಷ್ಟು ಅಕ್ರಮಗಳನ್ನ, ಪಾಪಗಳನ್ನ, ಅನ್ಯಾಯಗಳನ್ನ, ಅಸಹ್ಯಗಳನ್ನ, ಅಸೂಯೆಗಳನ್ನ ಮಾಡಿದಂತ ನಮ್ಮನ್ನ ದೇವರು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಮಗನಾಗಿ ಮಗಳಾಗಿ ಕರೆದ ಮೇಲೆ ನಾವು ಮತ್ತೊಬ್ಬರನ್ನ ಕ್ಷಮಿಸದೆ ಹೋದರೆ ದೇವರು ನಮ್ಮ ಪರವಾಗಿದ್ದ ಎಲ್ಲಾ ಪಾಪಗಳನ್ನ ತಿರುಗಿ ನಮ್ಮ ಮೇಲೆ ಬರಮಾಡ್ತಾನೆ. ಸತ್ಯವೇದ ಅದೇ ಹೇಳ್ತದ? ಏನ್ ಹೇಳ್ತದೆ? ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ತಂದೆ ಸಹ ನಿನ್ನ ತಪ್ಪುಗಳನ್ನು ಏನ್ ಮಾಡೋದಿಲ್ಲ, ಕ್ಷಮಿಸೋದಿಲ್ಲ. ಹಲ್ಲೆಲೂಯ. ಅದಕ್ಕೆ ಎಫೆಸ ಗ್ರಂಥದಲ್ಲಿ 4ನೇ ಅಧ್ಯಾಯ ಈಗ ಓದಿದಂತ ವಾಕ್ಯ 31-32 ವಾಕ್ಯ ಹೇಳ್ತದೆ, ಆದ್ದರಿಂದ ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ. ಸಾಕು ಪಡಿಮಾ. சகல விதமான கசப்பும் கோபமும் மூர்க்கமும் கூக்குரலும் ದೂಷಣமும். ಹಲ್ಲೆಲೂಯಾ. ನೀ ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ನಮ್ಮಲ್ಲಿ ಏನೇನು ಬರ್ತದಂತೆ? ದ್ವೇಷ, ಕೋಪ, ಕ್ರೋಧ, ಕಲಹ, ಆಮೇಲೆ ದೂಷಣೆ. ಮತ್ತೊಂದ್ಸರಿ ಹೇಳಂದ್ರ ಏನ್ ಹೇಳ್ತದೆ? ಓದ್ರಿ. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ. ಇದರಲ್ಲಿ ಒಂದು ವಿಷಯವು ನಮ್ಮಲ್ಲಿ ಇರುವುದಾದರೆ ನಾವು ಕ್ಷಮಿಸಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಈಗ ನಿಮ್ಮೆಲ್ಲರಿಗೂ, ಇರುವರೆಲ್ಲರಿಗೂ ನನ್ನ ಒಂದು ಪ್ರಶ್ನೆ, ಸರಿನಾ? ಇದೀರಾ? ಅಯ್ಯೋ, ಹಲ್ಲೆಲೂಯಾ. ರೈಟ್. ನನ್ನ ಒಂದು ಪ್ರಶ್ನೆ, ಇದುವರೆಗೂ ನಿಮಗೆ ಯಾರೆಲ್ಲ ನೋವು ಮಾಡಿದ್ದಾರೋ, ಅವಮಾನ ಮಾಡಿದ್ದಾರೋ, ನಿಮ್ಮ ವಿರೋಧವಾಗಿ ನಡೆದುಕೊಂಡು ಏನೆಲ್ಲ ಮಾಡಿದ್ದಾರೋ ಕ್ಷಮಿಸಿದ್ದೀರಾ? ಹೇಳಿ, ಕ್ಷಮಿಸಿದ್ದೀರಾ? ಒಪ್ಕೊಳ್ರಿ. ಅಯ್ಯೋ ನಾನೇನು ಹೇಳಲ್ಲ. ಕ್ಷಮಿಸಿದ್ದೀರಾ? ಕ್ಷಮಿಸಿದ್ರಲ್ಲ ಕೈ ಎತ್ತಿ. ಕ್ಷಮಿಸಿದ್ದೀರಾ? ಹಲ್ಲೆಲೂಯಾ. ಕ್ಷಮಿಸಿದ್ದೀರಾ? ಮನಪೂರ್ವಕವಾಗಿ. ಅವ್ರು ನೋಡಿದಾಗ ನಿನಗೆ ಸಿಟ್ಟು ಬರಬಾರ್ದು. ಬಂದಿದ್ಯಾ? ಬಂದಿದ್ರೆ ನೀನು ಕ್ಷಮಿಸಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಅವ್ರು ನೋಡಿದ್ರೆ ನೀನ್ ಮುಖ ತಿರುಗಿಸ್ಕೊಂಡು ಹೋಗಬಾರ್ದು. ಮುಖ ತಿರುಗಿಸಿದ್ರೆ ಅಂದ್ರೆ ನೀನಿನ್ನೂ ಕ್ಷಮಿಸಿಲ್ಲ. ಹಲ್ಲೆಲೂಯಾ. ಅವ್ರ ಬಗ್ಗೆ ನನಗೆ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, 10 ವರ್ಷ ನಡೆದಿದ್ದ ಕತೆ ಎಲ್ಲ ಇವಾಗ ಹೇಳ್ಕೊಂಡ್ ಕೂತಿರ್ತೀವಿ. ಕಾರಣ ನಾವು ಅವ್ರನ್ನ ಇನ್ನೂ ಏನು ಮಾಡಿಲ್ಲ? ಹೇಳ್ರಿ, ಏನ್ ಮಾಡಿಲ್ಲ? ಹಾಗಾದ್ರೆ ನಾವು ಇನ್ನೂ ಕ್ಷಮಿಸದೆ ಹೋದರೆ
ಇನ್ನೂ ಕ್ಷಮಿಸದ ಕಾರ್ಯಗಳು ನಮ್ಮಲ್ಲಿ ಇದ್ರೆ ಏನಿದೆ ಅಂತ ಅರ್ಥ? ನಮ್ಮಲ್ಲಿ ನಾವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ದೇವರು ನಮ್ಮ ತಪ್ಪುಗಳನ್ನೇನು ಮಾಡೋದಿಲ್ಲ. ಯಾವುದು ನಿಮ್ಮನ್ನು ಇನ್ನೂ ಕ್ಷಮಿಸಲ್ಪಟ್ಟಿಲ್ಲ, ನೀವಿನ್ನೂ ಪಾಪಿಗಳೇ. ಹೌದಾ ಇಲ್ವಾ? ನಿಜನಾ? ನಾವು ಮತ್ತೊಬ್ಬರನ್ನ ಕ್ಷಮಿಸದೆ ಹೋದರೆ ನಾವೇನಾಗಿದ್ದೇವೆ? ಪಾಪಿಗಳೇ ಆಗಿದ್ದೇವೆ. ಹೇಗೆ ಆಶೀರ್ವಾದ ಬರ್ತದೆ? ಹೇಗೆ ಮನೆಯಲ್ಲಿ ದೇವರಿರ್ತಾರೆ, ಹೇಗೆ ಕುಟುಂಬದಲ್ಲಿ ದೇವರಿರ್ತಾರೆ. ಆ ಪರಿಶುದ್ಧವುಳ್ಳಂತ ದೇವರು ನಿನ್ನ ಪರಿಶುದ್ಧವಿಲ್ಲದಂತ ಮನೆಯಲ್ಲಿ, ಮನದಲ್ಲಿ ಹೇಗೆ ದೇವರು ವಾಸ ಮಾಡ್ತಾನೆ? ಆದ್ದರಿಂದ ಇಲ್ಲಿ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರಿತಾ ಇದ್ದಾರೆ, ಸಹೋದರರೇ, ನಿಮ್ಮಲ್ಲಿ ದ್ವೇಷ ಇರಬಾರದು, ಯಾರ ಮೇಲೂ ದ್ವೇಷ ಇರಬಾರದು. ಹಲ್ಲೆಲೂಯಾ. ಏನಿರಬಾರ್ದು? ದ್ವೇಷ. ಅವ್ರು ಮಾಡಿದ್ರ ನಾನು ಇದನ್ನ ಮಾಡ್ತೀನಿ, ಇವ್ರು ಇದನ್ನ ಮಾಡಿದ್ರೆ ನಾನು ಅದನ್ನ ಮಾಡ್ತೀನಿ. ದ್ವೇಷ ಬೇಡ. ದೇವರ ವಾಕ್ಯ ಹೇಳ್ತದೆ, ಏನ್ ಮಾಡು? ಕ್ಷಮಿಸು. ಹಲ್ಲೆಲೂಯಾ. ಎರಡನೇದು ಕೋಪ. ಕೋಪಕ್ಕೂ ಸಿಟ್ಟಿಗೂ ವ್ಯತ್ಯಾಸ ಇದೆ. ಏನ್ ಕೋಪ ಅಂದ್ರೆ ಸಿಟ್ಟು ಅಂದ್ರೆ ಗೊತ್ತಾ? ಕೋಪ ಅಂದ್ರೆ ಸಿಟ್ಟಂದ್ರೆ ಏನು? ತಗಿಯ ಇಲ್ಲಿ ಮಚ್ಚನ್ನ ಕಡದೇ ಬಿಡ್ತೀನಿ, ಇರತ್ತೆ ಬೇಡ, ಇವನು ತುಂಬಾ ಮಾತಾಡ್ತಾ ಇದ್ದಾನೆ. ಏನಿದು? ಕೋಪ. ಸಿಟ್ಟಂದ್ರೆ ಸುಮ್ನೆ ಹಂಗಿಂಗೆ ಇದು ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡು ಮುಖ ತಿರ್ಗಿಸ್ಕೊಂಡು ಹೋಗ್ಬಿಡ್ತೀವಿ. ಕೋಪ ಬಂದ್ರೆ ಏನ್ ಮಾಡ್ತೀವಿ? ನೀನಾ ನಾನ ನೋಡೋಣ, ಬರ್ತೀಯ, ಡಿಚ್ಚಿ ಹೊಡಿತೀನಿ. ಹಲ್ಲೆಲೂಯಾ. ಇದೀರಾ? ನಮ್ಮಲ್ಲಿ ಏನಿರಬಾರ್ದು? ಕೋಪ ಇರಬಾರ್ದು. ಅಯ್ಯೋ ಇದೀರಾ? ಹಲ್ಲೆಲೂಯಾ. ಏನಿರಬಾರ್ದು? ಕೋಪ ಯಾರ ಮೇಲೂ ಇರಬಾರ್ದು. ಮೂರನೇದಾಗಿ ಕ್ರೋಧ. ಈಗ ಹೇಳ್ರಿ, ಕ್ರೋಧಕ್ಕೂ ಕೋಪಕ್ಕೂ ವ್ಯತ್ಯಾಸ. ಕ್ರೋಧ ಅಂದ್ರೆ ಏನು? ಕೋಪ ಕತ್ತಿ ತೆಗೆಸುತ್ತೆ, ಕ್ರೋಧ ಚುಚ್ಚಿಬಿಡುತ್ತೆ, ಅಷ್ಟೇ ವ್ಯತ್ಯಾಸ. ಹಲ್ಲೆಲೂಯಾ. ಕ್ರೋಧ ತಡ್ಕೊಳಕ್ಕೆ ಆಗಲ್ಲ, ಸಿಟ್ಟು ಆಗದೇ ಇಲ್ಲ. ಇವತ್ತೊಂದು ಕೆಲಸ ಮಾಡ್ಬಿಡ್ತೀನಿ, ಹೋಗಿ ಏನಾದ್ರೂ ಮಾಡಿ ಬಂದ್ಬಿಡದೆ. ಕ್ರೋಧ ಇದೆಯಾ ನಿನ್ನಲ್ಲಿ? ಯಾರ ಮೇಲಾದರೂ, ಅವರು ಅನ್ಯ ಜನರಾಗ್ಲಿ, ದೇವರ ಮಕ್ಕಳಾಗ್ಲಿ, ನಿಮ್ಮ ಸಂಬಂಧಿಕರಾಗ್ಲಿ, ಕುಟುಂಬದವರಾಗ್ಲಿ, ಹೆಂಡತಿ ಆಗಲಿ, ಗಂಡನಾಗ್ಲಿ, ಮಕ್ಕಳ ಮೇಲಾಗಲಿ, ಯಾರ ಮೇಲಾದ್ರೂ ಕ್ರೋಧ ನಿನಗಿರುವುದಾದ್ರೆ ನೀನಿನ್ನು ಪಾಪಿಯಾಗಿದ್ದೀಯಾ. ಹಲ್ಲೆಲೂಯಾ. ನಾಲ್ಕನೇದಾಗಿ ಏನು? ಕಲಹ. ಕಲಹ ಅಂದ್ರೆ ಏನು? ಜಗಳ. ತೊಂಬಿ ಎಲ್ಲ ಸೇರ್ಕೊಂಡು ದವ ದಿವಿ ಕೂಗಾಡ್ತಾ ಇರೋದೆ. ದೇವರು ಎಲ್ಲಿರ್ತಾನೋ ಅಲ್ಲಿ ಏನಿರ್ತದೆ ಹೇಳ್ರಿ? ಏನಿರ್ತದೆ? ಸಮಾಧಾನ ಇರ್ತದೆ. ನೀನು ಸಮಾಧಾನವಾಗಿದೆಯಾ ಅಂದ್ರೆ ದೇವರು ನಿನ್ನೊಳಗಿದ್ದಾನೆ ಅಂತ. ಯಾವಾಗ್ಲೂ ಕಲಹ ಜಗಳ ಮಾಡ್ತಾ ಇದ್ರೆ ದೇವರಲ್ಲಿ ಇಲ್ಲ, ನೀನು ಪಾಪಿಯಾಗಿದೆ. ಕಾರಣ ಯಾಕೆ ಕಲಹ ಬರುತ್ತೆ ನಿನ್ನಲ್ಲಿ? ನೀವೇನಾಗಿಲ್ಲ, ಏನ್ ಮಾಡಿಲ್ಲ. ಅಯ್ಯೋ ಮಾತಾಡ್ರಿ, ಫಸ್ಟ್ ಏಡ್ ಟೈಮ್ ಬಹಳ ಕಡಿಮೆ ಇದೆ ನನಗೆ, ಏನ್ ಮಾಡ್ರಿ, ಏನ್ ಮಾಡಿಲ್ಲ, ಕ್ಷಮಿಸಿಲ್ಲ. ಕೊನೆಯದಾಗಿ ಏನು? ಕೊನೆಯದಾಗಿ ನೋಡ್ರಿ, ಸತ್ಯವೇದ ನೋಡ್ರಿ, ಕೊನೆಯದಾಗಿ ಏನು? ಗಟ್ಟಿಯಾಗಿ 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 ಮಾಡ್ತಾ ಇದ್ದೇವ ದೂಷಣೆನ. ಏನ್ ದೂಷಣೆ ಅಂದ್ರೆ, ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು, ಹಂಗ್ ಪಲ್ಟಿ ಹೊಡೆದ್ರು, ಹಿಂಗ್ ಪಲ್ಟಿ ಹೊಡೆದ್ರು, ಹಂಗಾಯ್ತು ಹಿಂಗಾಯ್ತು, ತಿರುಗಿಸಿ ಅದನ್ನೇ ಹೇಳ್ತಾ ಇರ್ತೇವೆ. ಹೌದ್ರಾ? ಯಾರಾದ್ರೂ ಯಾರು ಕ್ಷಮಿಸಿಲ್ಲ ಅಂತ ಯಾರೋ ನಿಮ್ ಮನೆಗೆ ಬಂದ್ರೆ, ಯಾರಾದ್ರೂ ಏನೋ ಮಾಡಿದ್ರೆ ಏನ್ ಹೇಳ್ತಾರೆ? ನೀವೇನ್ ಮಾತಾಡಿದ್ರು ಅವ್ರು ಕೇಳಲ್ಲ. ಏನ್ ಹೇಳ್ತಾರೆ? ಅವ್ರು ಹೇಳಿದ್ದೆ, ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಅದನ್ನ ಮಾಡಿದ್ರು, ಇದನ್ನ ಮಾಡಿದ್ರು, ನಿನ್ ಬಗ್ಗೆ ಹೆಂಗೆಲ್ಲ ಮಾತಾಡಿದ್ರು ಗೊತ್ತಾ, ನೀನ್ ಏನೆಲ್ಲ ಮಾಡ್ತಿದ್ದೆ ಅಂತ ಅವ್ರು ಹೇಳಿದ್ರು ಗೊತ್ತಾ ಅಂತಿದ್ದು. ನಮಗೆ ಟೆನ್ಷನ್, ನೆತ್ತಿಯವರಿಗೆ ನನ್ನ ಬಗ್ಗೆ ಮಾತಾಡ್ಬಿಟ್ಲ. ಇದೀರಾ? ಕೆಟ್ಟಾದ ಮಾತುಗಳು, ತಪ್ಪಾದ ಮಾತುಗಳು. ಅವ್ರು ನಮ್ಮ ಹತ್ರ ಯಾವುದೋ ಒಂದು ಸೀಕ್ರೆಟ್ ಹೇಳಿರ್ತಾರೆ ಚೆನ್ನಾಗಿರ್ಬೇಕಾರೆ. ಹಲ್ಲೆಲೂಯಾ. ಇದೀರಾ? ಯಾವುದೋ ಒಂದು ಸೀಕ್ರೆಟ್ ನಮ್ಮ ಹತ್ರ ಹೇಳಿರ್ತಾರೆ. ಸಿಟ್ಟು, ಕೋಪ, ಕಲಹ ಬಂದಾಗ ಏನ್ ಮಾಡ್ತೀವಿ ನಾವು? ಎಲ್ಲ ಡವಾರನ್ನು ಓಡ್ದು ಹಾಕ್ಬಿಡದೆ, ಅಷ್ಟೇ, ಮುಗಿದು ಹೋಯ್ತು. ನೀನ್ ನನಗೆ ಹಿಂಗ್ ಮಾತಾಡಿದ್ರು ನಾನು ನೀನ್ ಬಿಡ್ತೀನಾ? ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಏನ್ ಹೇಳ್ತದೆ? ಏನಿರಬಾರ್ದು? ದ್ವೇಷ ಇರಬಾರ್ದು. ನಮಗೇನಿರಬಾರ್ದು? ಇದೆಯಾ? ದ್ವೇಷ ಮಾಡ್ತಾ ಇದ್ದೀರಾ, ಕೋಪ ಮಾಡ್ತಾ ಇದ್ದೀರಾ, ಕ್ರೋಧ ಮಾಡ್ಕೊಳ್ತಾ ಇದ್ದೀರಾ? ಯಾರ ಮೇಲಾದರೂ ಸರಿ, ಯಾರ ಮೇಲಾದರೂ ಸರಿ, ನಿನಗೆ ಕೋಪ, ಕ್ರೋಧ, ಮತ್ಸರ ಇನ್ನೂ ಕ್ಷಮಿಸದಂತ ಆ ಗುಣ ನಿನ್ನಲ್ಲಿರುವುದಾದ್ರೆ ನೀನಿನ್ನು ಪಾಪಿಯೇ, ಮನ ತಿರುಗಿಲ್ಲ. ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತನ್ನ ಸ್ವಂತ ಬಾಯಿಂದ ಹೇಳಿದನು, ನೀನು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಿದ್ರೆ ತಂದೆ ನಿನ್ನ ತಪ್ಪುಗಳನ್ನು ಕ್ಷಮಿಸ್ತಾನೆ. ನೀನು ಕ್ಷಮಿಸದೆ ಹೋದ್ರೆ ನಿನ್ನ ತಪ್ಪುಗಳನ್ನು ದೇವರು ಕ್ಷಮಿಸೋದಿಲ್ಲ. ಇವತ್ತು ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೀಯಾ?
ದೇವರಲ್ಲಿ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೀಯಾ? ಅವರು ನೋಡಿದಾಗ ನಿನಗೆ ಸಮಾಧಾನ ಇದೆಯಾ? ಅವ್ರು ನೋಡಿದಾಗ ನಿನಗೆ ಸಂತೋಷ ಬರ್ತದ? ಹಲ್ಲೆಲೂಯಾ. ಕ್ಷಮಿಸಿದ್ದೇವ. ಮಾರ್ಕನ ಬರೆದ ಸುವಾರ್ತೆ ಗ್ರಂಥ 11ನೇ ಅಧ್ಯಾಯ 25ನೇ ವಾಕ್ಯವನ್ನು ಓದಿಕೊಳ್ಳುವಾಗ, ಮಾರ್ಕ 11:25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸಿ ಬಿಡುವನು ಅಂದನು. நீங்கள் நின்று ஜெபம் பண்ணும்போது ஒருவன் பேரில் உங்களுக்கு யாதொரு குறை உண்டாயிருக்குமானால் பரலோகத்தில் இருக்கிற உங்கள் பிதா உங்களுக்கு தப்பிதங்களை உங்களுக்கு மன்னிக்கும்படி அந்த குறையை ಅವನಿಗೆ ಮನ್ನಿಯುங்கள். ಆಮೆನ್. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಏನ್ ಮಾಡ್ರಿ? ಕ್ಷಮಿಸಿರಿ. ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಲ್ಲದೆ ನೀವು ನಿಂತ್ಕೊಂಡೋ ಮೊಣಕಾಲೂರಿನೋ ಮಲ್ಕೊಂಡೋ ಹೇಗಾದ್ರೂ ಮಾಡಿ ಪ್ರಾರ್ಥನೆ ಮಾಡಬೇಕಾದ್ರೆ, ಹಲ್ಲೆಲೂಯಾ, ಇದೀರಾ? ಪ್ರಾರ್ಥನೆ ಮಾಡುವಾಗ ಯಾರ ಮೇಲೇನಾದ್ರೂ ವಿರೋಧವಿದ್ದರೆ ಏನ್ ಮಾಡಬೇಕು? ಕ್ಷಮಿಸು. ಪ್ರಾರ್ಥನೆ ನೀನು ಮನೆಯಲ್ಲಿ ಮಾಡು, ಚರ್ಚಲ್ಲಿ ಮಾಡು, ಎಲ್ಲಿ ಬೇಕಾದ್ರೂ ಮಾಡು. ನೀನು ಕ್ಷಮಿಸದೆ ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆ ವ್ಯರ್ಥ. ಇದೀರಾ? ಅಪ್ಪ ನಮ್ಮನ್ನು ಕಾಪಾಡಪ್ಪ, ಆಶೀರ್ವಾದ ಮಾಡಪ್ಪ, ಹಂಗ್ ಮಾಡಪ್ಪ, ಹಿಂಗ್ ಮಾಡಪ್ಪ, ಏನು ನಡೆಯಲ್ಲ. ನೀನೇ ಕೂಗ್ತಾ ಇರಬೇಕು. ದೇವರ ವಾಕ್ಯ ಏನ್ ಹೇಳುತ್ತೆ? ಕ್ಷಮಿಸಿದ್ರೆ ಆಮೇಲೆ ದೇವ್ರು ನಿನ್ನ ಪ್ರಾರ್ಥನೆಯನ್ನ ಕೇಳ್ತಾನೆ. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಪ್ರಾರ್ಥನೆ ಮಾಡುವಾಗಲ್ಲ ಯಾರ ಮೇಲಾದ್ರೂ ನಿನಗೆ ವಿರೋಧನೋ ಕೋಪನೋ ಏನೇ ಇದ್ರು ಅದನ್ನ ಕ್ಷಮಿಸ್ಬಿಡ್ಬೇಕು. ಮನಪೂರ್ವಕವಾಗಿ, ಅಪ್ಪ ನಾನು ಇಂಥವ್ರನ್ನ ಕ್ಷಮಿಸ್ತೇನೆ, ಇವ್ರು ಮಾಡಿದ ಎಲ್ಲಾ ಕಾರ್ಯಗಳನ್ನ ಕ್ಷಮಿಸ್ತೇನೆ ಯೇಸುವಿನ ನಾಮದಲ್ಲಿ ಅಂತ ಸಂಪೂರ್ಣವಾಗಿ ನಾವು ಕ್ಷಮಿಸಿ ಬಿಟ್ಟು ಬಿಡುವಾಗ, ಹಲ್ಲೆಲೂಯಾ. ಸರಿ, ಪ್ರಾರ್ಥನೆ ಏನೋ ಮಾಡ್ತೀವಿ ನಿಜ, ಅವ್ರ ಎದುರುಗಡೆ ಬಂದಾಗ ನಮ್ಮಲ್ಲಿ ವ್ಯತ್ಯಾಸ ಕಂಡರೆ, ಹಲ್ಲೆಲೂಯಾ, ಅವ್ರ ಎದುರುಗಡೆ ಬಂದಾಗ ನಮ್ಮಲ್ಲಿ ವ್ಯತ್ಯಾಸ ಕಂಡರೆ ನಾವು ಇನ್ನೇನು ಮಾಡಿಲ್ಲ ಅಂತ ಅರ್ಥ. ಹೇಳ್ರಿ, ಏನ್ ಮಾಡಿಲ್ಲ? ಕ್ಷಮಿಸಿಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ವಿ. ದೇವರು ಮನುಷ್ಯನ ಹಾಗೆ ಮುಖವನ್ನು ನೋಡದೆ ನಮ್ಮ ಹೃದಯಗಳನ್ನು ಗಮನಿಸುವುದರ ಕಾರಣ, ನಮ್ಮ ಹೃದಯವೇ ಹೇಗಿದೆ ಅಂತ ಅವನಿಗೆ ಗೊತ್ತ ಕಾರಣ ನಾವೇನ್ ಮಾಡಬೇಕು? ಹೃದಯದಿಂದ ಕ್ಷಮಿಸಿ ಬಿಡಬೇಕು. ಹಾಗೆ ಮಾಡುವುದಾದ್ರೆ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ಏನಂತ? ಮಾರ್ಕನ ಬರೆದ ಸುವಾರ್ತೆ ಗ್ರಂಥ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ, ಯಾರ ಮೇಲಾದರೂ ನಿನಗೆ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನು ನಿಮಗೆ ಕ್ಷಮಿಸುವ. ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿಕೊಳ್ಳುವಾಗ ಬೇಗ ತಿರುಗಿಸಿಕೊಳ್ರಿ. ಕೊಲೊಸ್ಸೆ ಬರೆದ ಪತ್ರಿಕೆ ಎಲ್ಲರೂ ತೆಗಿಬೇಕು. ಕೊಲೊಸ್ಸೆ ಬರೆದ ಪತ್ರಿಕೆ ಸಿಕ್ತಾ? ஒருவரையொருவர் தாங்கி ஒருவர் பேரில் ஒருவருக்கு குறைபாடு உண்டானால் கிறிஸ்து உங்களுக்கு மன்னித்தது போல ஒருவருக்கொருவர் மன்னியுங்கள். ಆಮೆನ್. ಫಿಲಿಪ್ಪ ಪತ್ರಿಕೆ ಆದ್ಮೇಲೆ ಥೆಸಲೋನಿಕದವರಿಗೆ ಮುಂಚೆ ಏನ್ ಬರ್ತದೆ? ಕೊಲೊಸ್ಸೆ ಪತ್ರಿಕೆ ಬರ್ತದೆ. ಅದಕ್ಕೆ ಮನೆಯಲ್ಲಿ ಬೈಬಲು ಓದ್ಬೇಕು. ಸುಮ್ನೆ ಇಲ್ಲಿಂದ ತಗೊಂಡೋಗಿಟ್ರೆ ಯಾವ ಕೊಲೊಸ್ಸೆನೂ ಗೊತ್ತಾಗಲ್ಲ, ತೀತನೂ ಗೊತ್ತಾಗಲ್ಲ. ಹಲ್ಲೆಲೂಯಾ. ನಮಗೆ ಗೊತ್ತಿರೋದೇನು? ಆದಿಕಾಂಡ, ಕೀರ್ತನೆಗಳು, ಪ್ರಕಟಣೆ, ಅಷ್ಟೇ. 3 ಪುಸ್ತಕ ಮುಗಿದೋಯ್ತು, ಬೈಬಲೇ ಮುಗಿದೋಯ್ತು. ಇದೀರಾ? ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ಓದಮ್ಮ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ದರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಆಮೆನ್. ಹಲ್ಲೆಲೂಯಾ. ಹಿಂದೆಯಿಂದ ಯಾರಾದ್ರು ಕನ್ನಡದಲ್ಲಿ, ತಮಿಳಲ್ಲಿ ಒಬ್ರು ಹಿಂದೆಯಿಂದ ಉಂಡಾನಾಲ್ ಮನ್ನಿಯಂಗಳ್. ಆಮೇನ್. ಕನ್ನಡದಲ್ಲಿ ಹೋದ್ರೆ ಒಬ್ರು ಕಾರಣ ಇದ್ದರು ತಪ್ಪು ಹೊರಿಸದೆ. ಆಮೇನ್. ಹಲ್ಲೆಲೂಯಾ. ಸಹೋದರರೇ ಕೇಳ್ರಿ, ದೇವರ ವಾಕ್ಯ ಏನ್ ಹೇಳ್ತದೆ? ಮತ್ತೊಬ್ಬನ ತಪ್ಪು ಮಾಡ್ದ. ವಾಕ್ಯ ಏನ್ ಹೇಳ್ತದೆ? ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ಇದೆ. ಹಲ್ಲೆಲೂಯಾ. ಮತ್ತೊಬ್ಬನು ತಪ್ಪು ಮಾಡ್ದ ನಿಜ, ಆದ್ರೆ ದೇವರ ವಾಕ್ಯ ಏನ್ ಹೇಳ್ತದೆ?
ಕಾರಣ ಇದ್ದರೂ ತಪ್ಪು ಹೊರಿಸದೆ ಏನ್ ಮಾಡ್ರಿ, ಏನ್ ಮಾಡ್ರಿ, ಏನ್ ಮಾಡ್ರಿ, ಏನ್ ಮಾಡ್ರಿ. ತಪ್ಪಿದೆ, ತಪ್ಪು ಮಾಡಿದಾನೆ ನಿಜ, ಪಾಪ ಮಾಡಿದ ನಿಜ, ನಿನ್ನ ವಿರೋಧವಾಗಿ ನಿಂತ್ಕೊಂಡ ನಿಜ, ನಿನಗೆ ಅವಮಾನ ಮಾಡ್ದ ನಿಜ, ನಿನಗೆ ಏನೆಲ್ಲ ಮಾಡಬಾರ್ದು ಎಲ್ಲವನ್ನ ಮಾಡ್ದೆ, ನೀನು ಒಳ್ಳೆ ಚೆನ್ನಾಗಿ ನೋಡ್ದೆ, ಅವ್ನಿಗೆ ಊಟ ಹಾಕ್ದೆ, ಬಟ್ಟೆ ಕೊಟ್ಟೆ, ಅವನ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಿದೆ, ಅವನ ಕಷ್ಟದಲ್ಲಿದ್ದಾಗ ನೋಡಿಕೊಂಡೆ, ನೀನ್ ಎಲ್ಲವನ್ನ ಮಾಡ್ದೆ. ಆದ್ರೆ ಅವನ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ನಿನ್ನ ವಿರೋಧವಾಗಿ ನಿಂತು ನಿನ್ನ ವೈರಿಗಳೊಟ್ಟಿಗೆ ನಿನ್ನ ವಿರೋಧವಾಗಿ ದೂಷಣೆ ಮಾತುಗಳನ್ನು ಆಡಿ ನಿನ್ನನ್ನು ಕೆಳಗೆ ತಳ್ಳಬೇಕು, ನಿನ್ನನ್ನು ಮುಗಿಸಿ ಬಿಡಬೇಕು, ನಿನ್ನ ಕಾರ್ಯವನ್ನ ಏನು ಮಾಡಬೇಕು, ಇಲ್ಲದೆ ಮಾಡಬೇಕು ಎಷ್ಟೋ ಪ್ರಯತ್ನ ಪಟ್ಟರು ಅವನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣ ನಿನ್ನ ಬಳಿಯಲ್ಲಿದ್ದರೂ ದೇವರ ವಾಕ್ಯ ಹೇಳ್ತದೆ, ತಪ್ಪು ಹೊರಿಸಬೇಡ, ಕ್ಷಮಿಸು. ಹಲ್ಲೆಲೂಯಾ. ಏನ್ ಮಾಡು, ಏನ್ ಮಾಡು, ಕ್ಷಮಿಸು. ಯೇಸು ಸ್ವಾಮಿಗೆ ಇರ್ಲಿಲ್ವಾ ಯೇಸು ಸ್ವಾಮಿಗೆ ಶಿಲುಬೆ ಮೇಲಿದ್ದಾಗ ಒಂದೇ ಒಂದು ಶಬ್ದನು ಬೇಡ, ಒಂದು ನೋಟ ಸಾಕು, ಪರಿಸ್ಥಿತಿ ಎಲ್ಲ ಬದಲಾಗಿ ಹೋಗ್ತಾ ಇತ್ತು. ಹಲ್ಲೆಲೂಯಾ. ಆದರೆ ತಪ್ಪು ಹೊರಿಸುವುದಕ್ಕೆ ಈತನ ಹತ್ರ ಕಾರಣ ಇದ್ದರು. ಅಪ್ಪ ಗೊತ್ತಿಲ್ಲಪ್ಪ, ಕ್ಷಮಿಸಪ್ಪ. ನಾವು ಹೇಳ್ತೇವ, ಅಪ್ಪ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರಪ್ಪ, ಏನೋ ಬುದ್ಧಿ ಸರಿ ಇಲ್ಲಪ್ಪ, ಸೈತಾನಿಗೆ ಸ್ಥಳ ಕೊಟ್ಬಿಟ್ರಪ್ಪ, ಕ್ಷಮಿಸಪ್ಪ. ಹೇಳ್ತೀರಾ? ಹೇಳ್ತಾ ಇದ್ದೇವ, ಕ್ಷಮಿಸ್ತಾ ಇದ್ದೇವ. ಹಲ್ಲೆಲೂಯಾ. ಅಯ್ಯೋ, ಮನೆಯಲ್ಲಿ ಸಾರು ಮಾಡಿದಾಗ ಸ್ವಲ್ಪ ಉಪ್ಪು ಕಡಿಮೆ ಆಗ್ಬಿಟ್ರೆ ಬ್ರದರ್ ಸಿಟ್ಟು ಮೇಲೆ ಆಕಾಶಕ್ಕಿಂತ ಆಚೆ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಸಹೋದರಿಯರು ಏನಾದ್ರು ಕೇಳಿದಾಗ ಬ್ರದರ್ ಕೊಡಿಸದೆ ಹೋದ್ರೆ ಪಿತ್ತ ನೆತ್ತಿ ಗದ್ದಿ ತಲೆ ಸಿಡಿದು ಹೋಗ್ಬಿಡುತ್ತೆ. ಇದ್ದೀರಾ? ಗಂಡನನ್ನ ನೀನು ಕ್ಷಮಿಸದೆ ಹೋದ್ರೆ ಇನ್ಯಾರನ್ನ ಕ್ಷಮಿಸ್ತೀಯ? ನಿನ್ನ ಹೆಂಡತಿಯನ್ನ ಕ್ಷಮಿಸದೆ ನೀನು ಹೋದ್ರೆ ಯಾರನ್ನ ಕ್ಷಮಿಸ್ತೀಯ? ಹಲ್ಲೆಲೂಯಾ. ಇದ್ದೀರಾ? ಕ್ಷಮಿಸ್ತೀವ? ನಿಮ್ಮ ಬೇರೆಯವ್ರನ್ನ ಬೇಡ, ಊರಲ್ಲಿರೋರನ್ನ ಬೇಡ, ಆಮೇಲೆ ಮನೆಯಲ್ಲಿರುವ ನಿಮ್ಮ ಹೆಂಡತಿನ ಗಂಡನನ್ನ ಕ್ಷಮಿಸ್ತೀರಾ? ಮನಪೂರ್ವಕವಾಗಿ ಕ್ಷಮಿಸ್ತೀರಾ? ಯಾವತ್ತೋ ನಿಮ್ ಗಂಡ ಮಾಡಿರ್ತಾರೆ, ಅದು ಡೇಟು ಟೈಮಿಂಗ್ಸ್ ಎಲ್ಲ ಹೇಳಿ ಇವ್ರು ಹಿಂಗೇ ಮಾಡಿದ್ರು ಹಂಗೇ ಮಾಡಿದ್ರು ಅಂತ ಒಂದು ದಿವಸ ಹೇಳ್ತಿರಲ್ಲ, ಹಂಗಂದ್ರೆ ಏನ್ ಮಾಡಿಲ್ಲ? ಕ್ಷಮಿಸಿಲ್ಲ. ಹಲ್ಲೆಲೂಯಾ. ಸಹೋದರರು, ನಾನು ಅವತ್ತು ಹೆಂಗೆ ಹೇಳ್ದೆ, ಇವಳು ಹಂಗ್ ಮಾಡುದು ಹಿಂಗ್ ಮಾಡುದು ಇದನ್ನ ಮಾಡಿದೆ ಅಂತ ಸಣ್ಣ ವಿಷಯನ ಊದಿ ಊದಿ ಇಬ್ರು ಕೂಗಿ 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 ದೊಡ್ಡದು ಮಾಡಿ ಡೈವರ್ಸ್ ವರೆಗೂ ಹೋಗ್ಬಿಡ್ತೀವಿ. ನಮ್ಮಲ್ಲಿ ಏನಿಲ್ಲ, ಕ್ಷಮಿಸುವ ಗುಣ ಇಲ್ಲ. ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ದೇವೆ ನಾವು, ನಿಜ ಅಲ್ವಾ? ಮನೆಯಲ್ಲಿರೋರನ್ನೇ ನಾವು ಕ್ಷಮಿಸದೆ ಹೋದ್ರೆ ವೈರಿಗಳನ್ನ ಹೇಗೆ ಕ್ಷಮಿಸ್ತೇವೆ? ಹಲ್ಲೆಲೂಯಾ. ನಮ್ಮ ಮಕ್ಕಳನ್ನ ತಪ್ಪು ಮಾಡಿದಾಗ ಕ್ಷಮಿಸದೆ ಹೋದ್ರೆ ತಂದೆ ತಾಯಿಗಳೇ ಹೊರಗಡೆ ಇರೋರನ್ನ ಹೇಗೆ ಕ್ಷಮಿಸ್ತೀರಾ? ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಕ್ಷಮಿಸದೆ ಹೋದ್ರೆ ಹೊರಗಡೆ ಇರೋರನ್ನ ಹೇಗೆ ಕ್ಷಮಿಸ್ತೀರಾ? ದೇವರು ಹೇಗೆ ನಿನ್ನ ಪಾಪಗಳನ್ನ ಕ್ಷಮಿಸ್ತಾನೆ? ಇದ್ದೀರಾ? ಹಲ್ಲೆಲೂಯಾ. ಆದ್ರೆ ಒಂದು ಮಾತ್ರ ಕಾಷನ್, ಒಂದು ಮಾತ್ರ ಏನು ಇಂಪಾರ್ಟೆಂಟ್ ನೋಟ್, ತುಂಬಾ ಮುಖ್ಯವಾದ ವಿಷಯ. ಕ್ಷಮಿಸ್ರಿ, ನಿಜ. ಒಂದು ಇಂಪಾರ್ಟೆಂಟ್ ನೋಟ್ ಕೆಳಗೆ ಬೇಕಾದ್ರೆ ಬರ್ಕೊಡ್ರಿ, ಇಲ್ಲ ಜ್ಞಾಪಕ ಇಟ್ಕೊಡ್ರಿ. ನಿಮ್ಮ ಕುಟುಂಬದವರು ಬಿಟ್ಟು, ಹಲ್ಲೆಲೂಯಾ, ನಿಮ್ಮ ಕುಟುಂಬದವರು ಬಿಟ್ಟು ಬೇರೆ ಏನೇ ಯಾರೇ ಆಗಿದ್ರು, ಅವ್ರು ಎಂತವರೇ ಆಗಿದ್ರು, ಎಂತ ಸ್ನೇಹಿತನೇ ಆಗಿದ್ರು, ಅವ್ರೇನಾದ್ರೂ ನಿಮ್ಮ ವಿರೋಧವಾಗಿ ಏನಾದ್ರು ಮಾಡ್ಬಿಟ್ರಾ, ನಿಮ್ಮ ವಿರೋಧವಾಗಿ ನಡ್ಕೊಂಡ್ಬಿಟ್ರಾ, ದೇವರ ವಾಕ್ಯ ಹೇಳ್ತದೆ ಏನ್ ಮಾಡ್ರಿ? ಕ್ಷಮಿಸ್ಬಿಡ್ರಿ. ಏನ್ ಮಾಡ್ರಿ? ಕ್ಷಮಿಸ್ಬಿಡ್ರಿ. ಆದ್ರೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಮತ್ತೆ ಅವ್ರನ್ನ ಸೇರಿಸ್ಕೊಳ್ಬೇಡ್ರಿ. ನಿಮ್ಮ ಕುಟುಂಬದವ್ರನ್ನ ಬಿಟ್ಟು, ಹಲ್ಲೆಲೂಯಾ, ಕುಟುಂಬದವ್ರನ್ನ ಬಿಟ್ಟು ಹೋಗಕ್ಕಾಗತ್ತಾ? ಕ್ಷಮಿಸಿ ಸೇರಿಸ್ಕೊಳ್ಬೇಕು ಕುಟುಂಬದವ್ರನ್ನ ಬಿಟ್ಟು. ಹೊರಗಡೆ ಇರೋರು ಯಾರೇ ನಿನ್ನ ವಿರೋಧವಾಗಿ ನಿಂತು ಏನೇ ಮಾಡಿದ್ರು ಅವ್ರನ್ನ ಏನ್ ಮಾಡ್ಕೊಳ್ಳೋರು, ಮತ್ತೆ ಅಯ್ಯೋ ದೇವ್ರು ಕ್ಷಮಿಸ ಕೇಳೋರಪ್ಪ, ಮತ್ತೆ ಸೇರಿಸ್ಕೊಂಡ್ರೆ ಮತ್ತೆ ಮಾಡ್ತಾನೆ ಅವನು. ನಿಜನಾ? ದೇವರು ಸೇರಿಸ್ಕೊಳ್ಳಕ್ ಹೇಳಿಲ್ಲ, ಏನ್ ಮಾಡಕ್ ಹೇಳಿದ್ರು? ಕ್ಷಮಿಸಿ. ಅರ್ಥ ಆಗ್ತಿದ್ಯಾ ಬ್ರದರ್, ಸಹೋದರಿಯರೇ? ಹಲ್ಲೆಲೂಯಾ. ಬೇಡ ಅಂದವ್ರನ್ನ ದೂರನೇ ಇಟ್ಟು ಬಿಡ್ಬೇಕು. ಕ್ಷಮಿಸ್ಬಿಟ್ಟು, ಸೋತ್ರ ಸಿಸ್ಟರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ. ಅವ್ರ ಹಾಗೇ ಬಂದಾಗ ಹೀಗೆ ಹೋಗ್ಬಿಡ್ಬೇಕು. ಇದ್ದೀರಾ? ಹಲ್ಲೆಲೂಯಾ. ಬ್ರದರ್ಸ್ ಇದ್ದೀರಾ? ಯಾವುದೋ ಸಾಲದಲ್ಲಿ, ಯಾವುದೋ ಸುಳಿಯಲ್ಲಿ ನಿಮ್ಮನ್ನ ಮುಂದೆ ಇಟ್ಟು ಏನೋ ಮಾಡ್ಬಿಟ್ಟಿರ್ತಾರೆ, ಮತ್ತೆ ನಿನ್ನ ಬಳಿಯಲ್ಲಿ ತಿರುಗಿ ಬಂದಾಗ ಬ್ರದರ್ ಪ್ರೈಸ್ ಇಲ್ಲ, ನಮ್ಮ ಕೆಲಸವನ್ನ ನಮ್ಮ ಕಾರ್ಯವನ್ನು ನೋಡಿಕೊಂಡು ಹೋಗುತ್ತಾ ಇರ್ಬೇಕಿದ್ದೀರಾ? ಎಲ್ಲ ಒಂದು ಕೈಗಳೈತಿ ಹಾಲೆಲೂಯಾ ಹೇಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ.
ಆದ್ದರಿಂದ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ನಿನ್ನ ಬಳಿಯಲ್ಲಿ ಕಾರಣ ಇದ್ರು ಏನ್ ಮಾಡಬಾರ್ದಂತೆ, ತಪ್ಪು ಹೊರಿಸಬಾರ್ದು. ದೇವರು ನಿನ್ನನ್ನು ಕ್ಷಮಿಸಿದಂತೆ ನೀವು ಅವರನ್ನ ಕ್ಷಮಿಸಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಇದ್ದಾಗ ನಮ್ಮ ಪಾಪಗಳಿಗಾಗಿ, ಅಕ್ರಮಗಳಾಗಿ ಒಡೆಯಲ್ಪಟ್ಟು, ಜಡಿಯಲ್ಪಟ್ಟು, ಜಜ್ಜಲ್ಪಟ್ಟು ಪ್ರಾಣ ಬಿಡುವ ಸಮಯದಲ್ಲೂ ಕೂಡ ನಿನ್ನನ್ನು ನನ್ನನ್ನು ಮರೆಯದೆ ತಂದೆಯೇ ಇವರನ್ನು ಕ್ಷಮಿಸು ಅಂತ ಹೇಳಿದ ಕಾರಣಕ್ಕಾಗಿಯೇ ಇವತ್ತು ನಾವು ಜೀವಂತವಾಗಿದ್ದೇವೆ. ಹಲ್ಲೆಲೂಯಾ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟದೆ. ಆತ ನಮ್ಮನ್ನು ಕ್ಷಮಿಸಿದ ಕಾರಣವೇ ನಾವು ಕ್ಷಮಿಸುವರಾಗಬೇಕು. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವಂತ ನಾವು, ಯೇಸು ಕ್ರಿಸ್ತನನ್ನ ಹಿಂದೆ ಹೋಗುವಂತ ನಾವು, ಆತನ ಹೆಜ್ಜೆ ಜಾಡಿನಲ್ಲಿ ನಡೆದುಕೊಂಡು ಹೋಗುವಂತ ನಾವು ಏನ್ ಮಾಡಬೇಕು ಹೇಳ್ರಿ? ಏನ್ ಮಾಡ್ಬೇಕ್ರಿ? ಗಟ್ಟಿಯಾಗಿ ಹಲ್ಲೆಲೂಯಾ. ರೈಟ್. ಹಾಗಾದ್ರೆ ಒಬ್ಬ ಸಹೋದರನನ್ನ, ಒಂದು ಸಹೋದರಿಯರನ್ನ ಎಷ್ಟು ಸಾರಿ ಕ್ಷಮಿಸಬೇಕು? ಎಲ್ಲರಿಗೂ ಗೊತ್ತಿರುವ ವಾಕ್ಯ, ಮತ್ತಾಯ ಬರೆದ ಸುವಾರ್ತೆ ಗ್ರಂಥ 18ನೇ ಅಧ್ಯಾಯ 21ನೇ வாக்ய. அப்பொழுது பேதுரு அவரிடத்தில் வந்து, ஆண்டவரே, என் சகோதரன் எனக்கு விரோதமாய் குற்றம் செய்து வந்தால் நான் எத்தனை தரம் மன்னிக்க வேண்டும் 7 தரம் மட்டுமோ என்று கேட்டான். அதற்கு இயேசு, 7 தரம் மாத்திரமல்ல, 7 மட்டும் என்று உனக்கு சொல்லுகிறேன் என்றார். ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು, ಯೇಸು ಅವನಿಗೆ, 7 ಸಾರಿ ಎಂದಲ್ಲ, 770 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆಮೆನ್. ಹಲ್ಲೆಲೂಯಾ. ಪೇತ್ರನು ಬಂದು ಯೇಸು ಸ್ವಾಮಿ ಹತ್ರ ಕೇಳ್ತಾರೆ, ಅಯ್ಯ, ನನ್ನ ಸಹೋದರನು ತಪ್ಪು ಮಾಡಿದ್ರೆ ನಾನು ಎಷ್ಟು ಸರಿ ಕ್ಷಮಿಸಬೇಕು? ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ 770 ಸಾರಿ. 770 ಸಾರಿ ಅಂದ್ರೆ 7 7 7 7 7 7 49 ಅಂದ್ರೆ 490 ಸಾರಿ. ಇದ್ದೀರಾ? ಮತ್ತೊಂದು ಕಡೆಯಲ್ಲಿ ವಾಕ್ಯವಿಗೆ ಹೇಳ್ತದೆ, ಒಬ್ಬ ಸಹೋದರನು 7 ಸಾರಿ ಅಪ್ಪ ತಪ್ಪು ಮಾಡ್ಬಿಟ್ಟು ಕ್ಷಮಿಸು ಅಂತ ಕೇಳಿದ್ರೆ ನೀನು ಕ್ಷಮಿಸ್ಬೇಕಂತೆ. ಹಲ್ಲೆಲೂಯಾ. ಅವನು 7 ಸಾರಿ ತಪ್ಪು ಮಾಡ್ದ, ಕ್ಷಮಿಸು ಅಂತ ಕೇಳಿದ್ರೆ ಕ್ಷಮಿಸ್ಬೇಕು, ಗದರಿಸಬೇಕು. ಇಂಥ ತಪ್ಪು ಮಾಡಬೇಡ ಅಂತ ಗದರಿಸಬೇಕು, ಆದರೆ ಏನ್ ಮಾಡಬೇಕು? ಕ್ಷಮಿಸಬೇಕು. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ನಾವೇನು ಮಾಡಬೇಕು? ನಮ್ಮ ಸಹೋದರರನ್ನ ಕ್ಷಮಿಸುವರಾಗಬೇಕು. ಆಮೆನ್. ಹಲ್ಲೆಲೂಯಾ. ರೈಟ್. 24ನೇ ವಾಕ್ಯ 24, 25, 26 ಓದಿಕೊಳ್ಳುವಾಗ, ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ, ಮೇಲಿಂದ ಓದಮ್ಮ. ರೈಟ್. 23ರಿಂದ ಓದಮ್ಮ. ಆದದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನು ಅವನ ಬಳಿಗೆ ಹಿಡತಂದನು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದ್ದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಒಂದು ಸ್ವಾಮ್ಯವನ್ನ ಹೇಳ್ತಾ ಇದ್ದಾರೆ. ಪೇತ್ರನು ಬಂದು ಯೇಸು ಸ್ವಾಮಿಯ ಬಳಿಯಲ್ಲಿ, ಅಪ್ಪ ಎಷ್ಟು ಸಾರಿ ನಾನು ಕ್ಷಮಿಸಬೇಕು ಅಂತ ಕೇಳಿದಾಗ ಒಂದು ಸಣ್ಣ ಕಥೆಯನ್ನ ಹೇಳ್ತಾರೆ, ಒಂದು ಸ್ವಾಮ್ಯವನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೇನು? ಒಬ್ಬ ಲೆಕ್ಕ ಮಾಡುವಂತಹ ಯಾರು? ಅರಸನು. ಹಲ್ಲೆಲೂಯಾ. ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಕರೆಕ್ಟ್. ಒಬ್ಬ ಅರಸನು ಅಂದ್ರೆ ನೋಡ್ರಿ, ಅರಸನಿಗೂ ಮತ್ತೆ ಆಳುವಂತವನಿಗೆ ವ್ಯತ್ಯಾಸ ಇದೆ. ಹೆಂಗಂದ್ರೆ ಇವಾಗ ಒಂದು 10 ದೇಶ ಇರ್ತದೆ. 10 ದೇಶಕ್ಕೆ ಒಬ್ಬೊಬ್ಬ ರಾಜ ಇರ್ತಾನೆ. ಆ 10 ಜನರಿಗೆ ಇನ್ನೊಬ್ಬ ರಾಜ ಇರ್ತಾನೆ. ಹೌದ್ರಾ? ಅವನು ಸಾಮ್ರಾಟನಾಗಿರ್ತಾನೆ. ಅವನೇ ಎಲ್ಲವನ್ನ ಆಳ್ವಿಕೆ ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಈಗ ನೋಡ್ರಿ, ಎಷ್ಟೋ ಸ್ಟೇಟ್ಗಳಿದ್ದಾವೆ. ಎಲ್ಲದರಲ್ಲೂ ಯಾರಿದ್ದಾರೆ? ಮುಖ್ಯಮಂತ್ರಿಗಳಿದ್ದಾರ. ಅವ್ರ ಮೇಲೆ ಯಾರಿದ್ದಾರೆ? ಪ್ರಧಾನಮಂತ್ರಿ. ಅದೇ ರೀತಿಯಾಗಿ ಇಲ್ಲೊಬ್ಬ ಅರಸ ಇದ್ದಾನೆ. ಆ ಒಂದು ಇನ್ನೊಬ್ಬ ಸಾಮ್ರಾಟನ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ. ಅವನೇನ್ ಮಾಡ್ದ? ಸಾಲ ಅಧಿಕ ಮಾಡಿಕೊಂಡು ಸಾಲ ತಗೊಂಡು ರಾಜನಿಗೆ ಕೊಡಕ್ಕಾಗದೆ ಅಂತ ಪರಿಸ್ಥಿತಿ ಬಂದಾಗ ಆ ಅರಸನು ಹೇಳ್ತಾನೆ, ಏನ್ ಮಾಡು, ನಿನ್ನ ಇರುವುದನ್ನೆಲ್ಲ
ನಿನ್ನ ಹೆಂಡತಿ ಮಕ್ಕಳನ್ನೆಲ್ಲ ಒತ್ತೆ ಇಟ್ಟು ನನಗೆ ಏನ್ ಮಾಡು, ಸಾಲವನ್ನ ತೀರಿಸಿಕೊಡು. ಹಲ್ಲೆಲೂಯಾ. ಆಗ ರಾಜ ಏನ್ ಮಾಡ್ತಾನೆ, ಅವನಿಗಿಂತ ದೊಡ್ಡ ರಾಜನ ಪಾದಗಳಿಗೆ ಬಿದ್ದು, ಅಪ್ಪ ನನ್ನ ಕಾಪಾಡು, ನನ್ನ ಹತ್ರ ಏನು ಇಲ್ಲ, ನಾನು ಹೇಗಾದ್ರೂ ತೀರಿಸ್ತೇನೆ, ಸಹಾಯ ಮಾಡುವಂತ ಕಣ್ಣೀರಿಟ್ಟು ಗೋಗರಿಗೆ ಕಾಲನ್ನು ಹಿಡಿದುಕೊಂಡು ಜೋತಾಡಿ ಹತ್ತು ಗುದ್ದಾಡಿ ಕ್ಷಮಿಸಪ್ಪ ಅಂತ ಕೇಳಿದ ಮೇಲೆ ಆ ಅರಸನ ಏನ್ ಮಾಡ್ತಾನೆ, ಸರಿ ಆಯ್ತು, ಏನಂತ ಹೇಳ್ತಾರೆ ವಾಕ್ಯ ಓದನ್ರದು, ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಏನು ಮಾಡ್ದ, ಬಿಟ್ಟುಬಿಟ್ಟ. ಹಲ್ಲೆಲೂಯಾ. ಸಾಲಗಾರನ ಹತ್ರ ಹೋಗಿ, ರಾಜನ ಬಳಿ ಹೋಗಿ, ತನ್ನ ಯಜಮಾನ ಬಳಿಗೆ ಹೋಗಿ, ಈ ಸೇವಕ ಹತ್ತು ಕಣ್ಣೀರಿಟ್ಟು, ನನ್ನ ಹತ್ರ ಏನಿಲ್ಲ, ಹೆಂಡತಿ ಮಕ್ಕಳು ಬಿಟ್ರೆ ಏನು ಇಲ್ಲ, ಅವ್ರು ಹೋಗ್ಬಿಟ್ರೆ ನಾನು ಬದುಕೋದಿಕ್ಕೆ ಅರ್ಥನೇ ಇಲ್ಲ, ನನ್ನನ್ನು ಸಾಯಿಸ್ಬಿಡು, ನನ್ನ ಕೊಂದ್ಬಿಡು, ನಾನು ಇರೋದಕ್ಕಿಂತ ಸತ್ತೋಗೋದೇ ಮೇಲು, ಅಪ್ಪ ಇದೊಂದು ಸಾರಿ ನಂಗೆ ಕ್ಷಮಿಸಿ, ಹೇಗಾದ್ರೂ ಒಂದು ಬಾಳನ್ನ ಕೊಡುವಂತ ಕಣ್ಣೀರಿಟ್ಟು ಅದು ಯಜಮಾನ ಬಳಿಯಲ್ಲಿ ಕೇಳಿದಾಗ ಆ ಯಜಮಾನ, ಅಯ್ಯೋ ಹೋಗ್ಲಿ ಬಿಡಪ್ಪ, ಹಲ್ಲೆಲೂಯಾ, ಸರಿ ಹೋಗ್ಲಿ ಬಿಡು, ತುಂಬಾ ಅಳ್ತಾ ಇದ್ದಾನೆ, ತುಂಬಾ ಗೋಗರ್ತಾ ಇದ್ದಾನೆ, ಅದಕ್ಕಂತ ಏನ್ ಮಾಡ್ದ, ಅವನಿಗಿದ್ದ ಸಾಲವನ್ನ ಏನ್ ಮಾಡ್ದ, ಮನ್ನಾ ಮಾಡ್ಬಿಟ್ಟ. ಹಲ್ಲೆಲೂಯಾ. ಇವಾಗ ಸರ್ಕಾರಗಳು ಮಾಡ್ತಾರಲ್ಲ ಯಾವಾಗಲೋ ಒಂದ್ಸರಿ, ಇವನ ಸಾಲವನ್ನ, ಎಷ್ಟೋ ಕೋಟಿ ಸಾಲ ಇದ್ದಿರ್ಬೋದು, ಈ ಯಜಮಾನ ಏನ್ ಮಾಡ್ದ, ಹೇಳ್ರಿ ಏನ್ ಮಾಡ್ದ, ಓದ್ತಿಲ್ಲ, ಏನ್ ಮಾಡ್ದ, ನೀವ್ ಹೇಳಿದ್ರನೆ ಕೇಳ್ತಾ ಇದ್ದೀರಾ ಅಂತ, ಎಲ್ಲೋ ಇದ್ದೀರಾ ಅಂತ ಅರ್ಥ, ಹೇಳ್ತಾ ಇದ್ದೀರಾ, ಏನ್ ಮಾಡ್ದ, ಸಾಲವನ್ನೆಲ್ಲ ಕ್ಷಮಿಸಿ, ಸರಿ ಹೋಗ, ಆಯ್ತು ಬದುಕು ಹೋಗು, ಹೆಂಗೋ ಸಾಲಾಗಿಲ್ಲ ಏನು ಕೊಡ್ಬೇಡ, ₹1 ಕೊಡ್ಬೇಡ, ಹೆಂಗೋ ಬದುಕು ಹೋಗು, ಹೆಂಗೋ ಚೆನ್ನಾಗಿದ್ರೆ ಸಾಕು, ಹೆಂಗೋ ಹೋಗು ಅಂತ ಕಳಿಸ್ಬಿಟ್ಟ. ಹಲ್ಲೆಲೂಯಾ. ಇವನು ಆಚೆ ಬಂದು ಕಣ್ಣೀರಿಟ್ಟು ಎಲ್ಲ ಆಚೆ ಬರ್ಬೇಕಾದ್ರೆ ಮಖ ಎಲ್ಲ ಒರೆಸ್ಕೊಂಡು, ಮಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಗಿಳ್ಕೊಂಡು ಹೊರಡೆ ಬರ್ಬೇಕಾದ್ರೆ ಹೆಂಗ್ ಬರ್ತಾರೆ, ಇವನು ಒಬ್ಬ ರಾಜ ತಾನೆ, ಅಳುಮುಖದಿಂದ ಬರ್ತಾನ, ಹೆಂಗ್ ಬಂದ, ಫುಲ್ ಫ್ರೆಶ್ ಆಗಿ ಸರಿ ಎಲ್ಲ ಮಾಡ್ಕೊಂಡು, ಬಟ್ಟೆ ಎಲ್ಲ ಸರಿ ಮಾಡ್ಕೊಂಡು ಕ್ಲೀನಾಗಿ ಬಂದ, ಹೊರಡೆ ಬಂದ ಮೇಲೆ ವಾಕ್ಯವನ್ನು ಓದಿಕೊಳ್ಳುವಾಗ, ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲಾ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಸಿಕ್ಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು, ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಆಮೇನ್. ಹಲ್ಲೆಲೂಯಾ. ಈಗ ನೋಡ್ರಿ, ಇವನು ಹೊರಗಡೆ ಬಂದಾಗ ಇವನಿಗೆ ಒಬ್ಬ ಸೇವಕ ಇರ್ತಾನೆ, ಸಾಲ ಕೊಡೋನು ಇರ್ತಾನೆ. ಇವನ್ದಾದ್ರೂ ಕೋಟಿಗಟ್ಟಲೆ ಇತ್ತು, ಇವಂದು ₹100 ಮಾತ್ರ. ಅಯ್ಯ ನನಗೆ ಕ್ಷಮಿಸು. ಅವನು ಎದುರುಗಡೆ ಬಂದಾಗ, ಎಲ್ಲೋ ನನ್ನ ದುಡ್ಡು ಎಲ್ಲೋ ಹೋಗಿದೆ, ಇಷ್ಟನ್ನ ಹುಡುಕ್ತಾ ಇದ್ದೀನಿ, ನಿನ್ನ ಕೊಡೋ ದುಡ್ಡನ್ನ ಅಂದಾಗ, ಅಯ್ಯ ನನ್ನ ಹತ್ರ ₹1 ಇಲ್ಲ, ದುಡಿಮೆ ಇಲ್ಲ, ಮಳೆ ಬಂದಿಲ್ಲ, ಏನು ನಡೀತಾ ಇಲ್ಲ, ಅಯ್ಯ ನನಗೆ ಕ್ಷಮಿಸಪ್ಪ, ಏನಾದ್ರೂ ಮಾಡಿ ಕೊಡ್ತೀನಿ ಅಂದಾಗ ಇವನಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತೆ. ಎಷ್ಟು ದಿನ ನನ್ನ ನೇಮಾರಿಸ್ತೇನೇನೋ, ಏನ್ ಅನ್ಕೊಂಡಿದ್ದೆ ನಾನು, ಸಾಲ್ಗಾರ, ನಿನಗೆ ಸಾಲ್ಗಾರ ಅನ್ಕೊಂಡೆ, ನಿಮ್ಮ ಮನೆ ಕೆಲಸ ಅನ್ಕೊಂಡಿದ್ದೇನೆ, ನನ್ನ ಎಷ್ಟು ಅಹಂಕಾರ ನಿನಗೆ, ಎಷ್ಟು ಸರಿ ನಾ ಹೇಳಿ ಕಳ್ಸೋದು ನಿನಗೆ, ಇವತ್ತು ನಿನ್ನ ಬಿಡಲ್ಲ, ಯಾರಲ್ಲಿ ಬರ್ರಿ ಕರ್ಕೊಂಡೋಗಿ ಎಲ್ಲಿಗೆ ಹಾಕ್ರಿ, ಸೆರೆಮನೆಗೆ ಹಾಕ್ರಿ, ಯಾಕಂದ್ರೆ ಇವನು ರಾಜ ಅಲ್ವಾ, ಸೆರೆಮನೆಗೆ ಹಾಕ್ರಿ ಅಂದದ್ದು, ಸಿಪಾಯಿಗಳು ಬಂದ್ರು, ಹಿಡ್ಕೊಂಡು ಕರ್ಕೊಂಡೋಗಿ ಸೆರೆಮನೆಗೆ ಹಾಕಿಬಿಟ್ರು. ಹಲ್ಲೆಲೂಯಾ. ರೈಟ್. ಇದನ್ನೆಲ್ಲ ನೋಡಿದಂತಹ ಅವನ ಜೊತೆಲಿದ್ದ ಸ್ವಲ್ಪ ಜನರು ಏನ್ ಮಾಡ್ತಾರೆ, ಓದಿಕೊಳ್ಳುವಾಗ ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದೆಲ್ಲವನ್ನ ತಿಳಿಸಿದರು. ಆಗ ಅವನ ಒಡೆಯನು, ಸಾಕು. ಹಲ್ಲೆಲೂಯಾ. ನೋಡ್ರಿ, ಅವನು ಹಿಡಿದುಕೊಂಡು ಹೋದ್ನಲ್ಲ, ಅವನ ಜೊತೆ ಬಂದಿದಂತ ಸ್ವಲ್ಪ ಸ್ನೇಹಿತರು ನೆಂಟ್ರಲ್ಲ, ಇದನ್ನ ನೋಡಿ ಎಂತ ಇದು ಮಾಡ್ತಾನಪ್ಪ ಇವನು, ಯಾಕಂದ್ರೆ ಇವನು ಒಳಗ್ ಮಾಡಿದ್ ಯಾರಿಗೂ ಗೊತ್ತಿಲ್ಲ. ಹಲ್ಲೆಲೂಯಾ. ಇವನಿಗೆ ಸಾಲಗಾರ ಅಂತ ಯಾರಿಗೂ ಗೊತ್ತಿಲ್ಲ, ಹೌದ್ರಾ? ಇವನೇನ್ ಮನುಷ್ಯ ಮರ್ಯ, ಸ್ವಲ್ಪನೂ ಮನ್ಸಿಲ್ಲ, ಏನಿಲ್ಲ, ಕಟ್ಕ ಆಗಿದ್ದಾನೆ. ₹100ಗೋಸ್ಕರ ಹಿಂಗೆಲ್ಲ ಮಾಡ್ತಾರೆ ಯಾರಾದ್ರು ಅಂತ ಡೈರೆಕ್ಟ್ ಆಗಿ ಯಾರ ಹತ್ರ ಹೋದ್ರು, ಮೇನ್ ಬಾಸ್ ಹತ್ರ ಹೋದ್ರು. ಮೇನ್ ಬಾಸ್ ಹತ್ರ ಹೋಗಿ, ಅಯ್ಯ ನನ್ನ ಸ್ನೇಹಿತನೋ ನನ್ನ ಯಜಮಾನನೋ ₹100 ಕೊಡ್ಬೇಕಾಗಿತ್ತು ಇಂಥವನಿಗೆ, ಅವ್ನು ಬಂದಾಗ ಕೊಳ್ಪಟ್ಟು ಹಿಡ್ಕೊಂಡು ಜೈಲಿಗೆ ಹಾಕ್ಬಿಟ್ಟಪ್ಪ, ನೀನೇ ಹೆಂಗಾದ್ರೂ ಏನಾದ್ರೂ ನ್ಯಾಯ ಕೊಡಿಸ್ಬೇಕು, ಸ್ವಲ್ಪ ದಿನ ಟೈಮ್ ಕೊಡಿಸ್ಬೇಕು, ಖಂಡಿತ ಅವ್ನು ತೀರಿಸ್ಬಿಡ್ತಾನೆ ಅಂತ ಹೋಗಿ ಬಾಸ್ ಹತ್ರ ಏನ್ ಮಾಡಿದ್ರು, ಮನವಿಯನ್ನ ಸಲ್ಲಿಸಿದ್ರು. ಹಲ್ಲೆಲೂಯಾ. ಈಗ ಕೂತಿದ್ರಲ್ಲ ಬಾಸ್, ಅವನ ಕ್ಷಮಿಸಿದ್ರಂತ ಬಾಸ್, ಅವ್ರ ಏನ್ ಹೇಳ್ತಾರೆ ನೋಡ್ರಿ. ಆಗ ಅವನ ಒಡೆಯನು ಅವನನ್ನ ಕರೆಸಿ, ಎಲ್ಲಾ ನೀಚನೆ, ನೀನು ನನ್ನನ್ನು ಬೇಡಿಕೊಂಡದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟೆನಲ್ಲ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ಆಮೇಲೆ. ಹಲ್ಲೆಲೂಯಾ. ನೋಡ್ರಿ, ಇವನು ಅವರೆಲ್ಲ ಬಂದು ಇವನ ಹತ್ರ ಹೇಳಿದ್ರು, ಮತ್ತೆ ಕರ್ಸರ ಹೋಗ್ತಾ ಇದ್ದಾನೆ, ವಾಪಸ್ ಬಾ, ತಿರುಗಿ ಬಾ, ಯಾಕೋ ಕರೀತಾ ಇದಾರೆ, ಏನು ವಿಷಯ, ಏನೋ ಏನಾದ್ರು ಕೊಡ್ತಾರೇನೋ ಅಂತ ಇವನು ಬರ್ತಾನೆ. ಬಂದ್ ನಿಂತಿದ್ದು ಯಜಮಾನ ಹೇಳ್ತಾನೆ, ಲೇ ನೀಚ, ಲೇ ದುಷ್ಟ, ನಾನು ನಿನ್ ಕ್ಷಮಿಸಿದೆ ತಾನೆ, ಕೋಟಿಗಟ್ಲೆ ಇತ್ತಲ್ಲ ನಿನ್ ಸಾಲ, ಕೋಟಿಗಟ್ಲೆ ಸಾಲನ್ ಬಿಟ್ಟಿದ್ದೀನಿ ತಾನೆ, ನಿನ್ನ ಕಡೆ ಕೆಲಸ ಮಾಡಿ ನೀನು ₹100 ನಿನ್ ಬಿಡಬಾರ್ದ? ಹಲ್ಲೆಲೂಯಾ.
ಸರಿ ಕೋಟಿಗಟ್ಲೆ ಇಲ್ಲ, ಸರಿ 100 ರೂಪಾಯಿ ತಾನೆ ಬಿಡಬಹುದಾಗಿತ್ತಲ್ಲ. ನಾನು ನಿನಗೆ ಕೋಟಿಗಟ್ಲೆ ಬೇಡ ಅಂತ ಕಳಿಸಿದ್ದಾನೆ, ನೀನು ಯಾಕೆ ಬಿಡಲಿಲ್ಲ? ಹಲ್ಲೆಲೂಯಾ, ಇದೀರಾ? ಹಲ್ಲೆಲೂಯಾ. ಅವನು ಬಿಡದ ಕಾರಣ, ಕ್ಷಮಿಸದ ಕಾರಣ ಅವನನ್ನು ಎಲ್ಲಿ ಕಳಿಸಿದ್ರು? ಕರೆಕ್ಟಾಗಿ ಓದ್ರಿ, ವಾಕ್ಯ ಬಹಳ ಮುಖ್ಯ. ಓದ್ರಿ, ಏನು? ಸಿಟ್ಟು ಮಾಡಿ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿಕೊಟ್ಟು. ಗಮನಿಸಿರಿ, ಇದು ಮುಖ್ಯವಾದ ವಿಷಯ, ಎಲ್ಲರಿಗೂ ಗೊತ್ತಿರುವಂತ ಸಾಮ್ಯವೇ. ಮುಖ್ಯವಾದ ವಿಷಯ ಏನಂದ್ರೆ, ನೋಡ್ರಿ, ಯಜಮಾನನು ಅವನ ಸಾಲವನ್ನ ತೀರಿಸಿದ, ಸಾಲವನ್ನ ಕ್ಷಮಿಸಿಬಿಟ್ಟ. ಆದ್ರೆ ಇವನು ತನ್ನ ಆಳಿನ ಒಂದು ಸಾಲವನ್ನು ತೀರಿಸಿದ ಕಾರಣ ಇವನ್ ಏನ್ ಮಾಡಿದ್ರು? ಪೀಡಿಸುವರ ಕೈಗೆ ಒಪ್ಪಿಸಿಕೊಟ್ರು. ಹಲ್ಲೆಲೂಯಾ, ಇದೀರಾ? ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಯಾವಾಗ ನಾವು ಮತ್ತೊಬ್ಬರ ಪಾಪವನ್ನ, ಮತ್ತೊಬ್ಬರು ನಮಗೆ ವಿರೋಧ ಮಾಡಿದ ಕಾರ್ಯಗಳನ್ನ ಕ್ಷಮಿಸದೆ ಹೋಗ್ತೇವೋ, ಪೀಡಿಸುವವರ ಕೈಗೆ ದೇವರು ನಮ್ಮನ್ನು ಒಪ್ಪಿಸಿಕೊಟ್ಟು ಬಿಡ್ತಾನೆ. ಅರ್ಥ ಆಗ್ತಿದ್ಯಾ? ಏನು? ಪೀಡಿಸುವವರ ಕೈಗೆ ನಮ್ಮನ್ನ ಒಪ್ಪಿಸ್ಕೊಳ್ಳಿ. ಏನು? ಪ್ರತಿದಿನ ತಲೆನೋವಪ್ಪ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಹೋಗ್ತಾ ಇಲ್ಲ, ಎಷ್ಟು ಮಾತನ್ನು ನುಂಗಿದ್ರು ಹೋಗ್ತಾ ಇಲ್ಲ, ಯಾವ ಡಾಕ್ಟರ್ದು ತೋರಿಸಿದ್ರು ಹೋಗ್ತಾ ಇಲ್ಲ ಅಪ್ಪ, ತಲೆನೋವು. ಪೀಡಿಸ್ತಲೇ ಇರ್ತಾರೆ ನಿನ್ನ. ಹಲ್ಲೆಲೂಯಾ. ಮೈಕೈ ನೋವು, ಕೈ ನೋವು, ಕಾಲು ನೋವು, ಕಣ್ಣೀರು, ಜ್ವರ, ಶೀತ ಕಡಿಮೆ ಆಗೋದೇ ಇಲ್ಲ. ವಾಕ್ಯ ಹೇಳ್ತದೆ, ಪೀಡಿಸುವವರ ಕೈಗೆ ನಿನ್ನ ಒಪ್ಪಿಸಿ ಬಿಡ್ತಾರೆ. ಯಾವಾಗ ನೀನು ಕ್ಷಮಿಸೋದಿಲ್ಲವೋ, ಕ್ಷಮಿಸುವ ಗುಣ ನಿನಗೆ ಬರೋದಿಲ್ಲವೋ, ಯಜಮಾನನು ನಿನಗೆ ಕ್ಷಮಿಸಿದಂತ ಎಲ್ಲಾ ಪಾಪಗಳನ್ನ ತಿರುಗಿ ನಿನ್ನ ಮೇಲೆ ಬರಮಾಡ್ತಾನೆ, ಪೀಡಿಸುವವರ ಕೈಗೆ ಒಪ್ಪಿಸಿ ಬಿಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ಷಮಿಸಬೇಕು. ದೇವರು ನಮ್ಮ ಎಷ್ಟೋ ಅಕ್ರಮ ಅನ್ಯಾಯಗಳಿಗೆ ಕ್ಷಮಿಸಿಬಿಟ್ಟಿದ್ದಾರೆ. ನಿನ್ನ ಸಹೋದರನು ನಿನ್ನ ವಿರೋಧವಾಗಿ ಮಾತನಾಡಿದ ಮಾತನ್ನ ಕ್ಷಮಿಸೋದಿಲ್ಲವಾ? ನಿನ್ನ ವಿರೋಧವಾಗಿ ಮಾಡಿದ ಕಾರ್ಯಗಳನ್ನ ಕ್ಷಮಿಸೋದಿಲ್ಲವಾ? ನಿನ್ನ ವಿರೋಧವಾಗಿ ನಿಂತುಕೊಂಡ ಕಾರಣವನ್ನು ಕ್ಷಮಿಸೋದಿಲ್ಲವಾ? ಕ್ಷಮಿಸದೆ ಹೋದರೆ ದೇವರು ಪ್ರತಿದಿನ ನಿನ್ನನ್ನು ತಿವಿಯುವವರ ಬಳಿಯಲ್ಲಿ, ಪೀಡಿಸುವವರ ಬಳಿಯಲ್ಲಿ ಒಪ್ಪಿಸಿಕೊಟ್ಟು ಬಿಡ್ತಾರೆ. ಅದೆಷ್ಟು ಪ್ರಾರ್ಥನೆ ಮಾಡಿದ್ರು ಹೋಗಲ್ಲ, ಯಾವ ಸೇವಕರ ಬಳಿ ಹೋದ್ರೂ ಹೋಗಲ್ಲ, ನೀನು ಕ್ಷಮಿಸದ ಹೊರತು. ಇದೀರಾ? ಹಲ್ಲೆಲೂಯಾ. ತುಂಬಾ ಸಮಸ್ಯೆಗಳಿಗೆ ಬರಲು ಕಾರಣ ಸೈತಾನಲ್ಲ, ನಾವೇ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನೀನು ನಿನ್ನ ಸಹೋದರನ ತಪ್ಪನ್ನ ಕ್ಷಮಿಸಿದ್ರೆ ಹೇಳ್ರಿ, ಕ್ಷಮಿಸಿದ್ರೆ ನಿಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾರೆ. ಯಾವತ್ತು ನೀವು ಕ್ಷಮಿಸೋದಿಲ್ಲವೋ, ಹೋಗಿದ್ದೆಲ್ಲ ತಿರುಗಿ ಬರುತ್ತೆ, ಬಿಟ್ಟು ಹೋಗಿದ್ದೆಲ್ಲ ತಿರುಗಿ ಬರುತ್ತೆ, ಬಿಟ್ಟು ಹೋದ ದುರಾತ್ಮ ಎಲ್ಲ ತಿರುಗಿ ಬರುತ್ತೆ, ಬಿಟ್ಟು ಹೋದ ಕಷ್ಟ ಎಲ್ಲ ತಿರುಗಿ ಬರುತ್ತೆ, ಬಿಟ್ಟು ಹೋದ ಅವಮಾನ ತಿರುಗಿ ಬರುತ್ತೆ, ಎರಡರಷ್ಟಾಗಿ. ಹಲ್ಲೆಲೂಯಾ. ನಾವು ಕ್ಷಮಿಸ್ತಾ ಇದ್ದೇವಾ? ಒಂದು ಕಡೆ ಕೆಲಸಕ್ಕೆ ಹೋಗ್ತೇವೆ, ಯಜಮಾನನಿರ್ತಾನೆ, ಅವನೇನಾದ್ರೂ ಮಾತು ಹೇಳಿದ್ರೆ ನಾವು ಕ್ಷಮಿಸ್ತೇವಾ? ಕ್ಷಮಿಸೋದೇ ಇಲ್ಲ. ಹಲ್ಲೆಲೂಯಾ. ಮನೆಯಲ್ಲಿ ಹೆಂಡತಿಯೋ ಗಂಡನ ಒಂದು ಮಾತು ಹೇಳಿದ್ರೆ ಕ್ಷಮಿಸ್ತೇವಾ? ಕ್ಷಮಿಸ ಗುಣನೇ ಇಲ್ಲ ನಮಗೆ. ಇದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ತಪ್ಪು ಹೊರಿಸುವುದಕ್ಕೆ ಕಾರಣ ಇದ್ರು ಏನ್ ಮಾಡ್ಬೇಕು? ಕ್ಷಮಿಸಬೇಕು. ಕ್ಷಮಿಸ್ತಾ ಇದ್ದೇವಾ? ಮನಪೂರ್ವಕವಾಗಿ ಕ್ಷಮಿಸಿದ್ದೇವಾ? ನೀನು ಕ್ಷಮಿಸಿದ್ರೆ ನಿನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ. ಹಲ್ಲೆಲೂಯಾ. ಕಡೆದಾಗಿ ನಾನು ಒಂದು ವಿಷಯವನ್ನ ಹೇಳಿ ಮುಗಿಸಿಕೊಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೋಮಾಪುರ ಬರೆದ ಪತ್ರಿಕೆ ಕಡೆಯ ವಾಕ್ಯನ ಓದಿ ಮುಗಿಸಿಕೊಳ್ಳೋಣ. ರೋಮಾಪುರ ಬರೆದ ಪತ್ರಿಕೆ 12ನೇ ಅಧ್ಯಾಯ. ರೋಮಾಪುರ 12ನೇ ಅಧ್ಯಾಯ. ரோமாபுர பரத பத்திரிகை 12ನೇ ಅಧ್ಯಾಯ 18-19ನೇ ವಾಕ್ಯವನ್ನು ಓದೋಣ. கூடுமானால் உங்களான மட்டும் எல்லா மனுஷரோடும் சமாதானமாயிருங்கள். போதும். ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಆಮೆನ್. ಹಲ್ಲೆಲೂಯಾ. ரோமாபுர பரத பத்திரிகை ரோமர் எழுதின நிருபம் 12ஆம் அதிகாரம் 18-19வது வசனம். ಹಲ್ಲೆಲೂಯಾ. ತೆಗೆದುಕೊಂಡ್ರ? ರೋಮ 12-18-19 ವಾಕ್ಯ ಹೀಗೆ ಹೇಳ್ತದೆ. ಏನಂತ? ಸಾಧ್ಯವಾದ ಮಟ್ಟಿಗೆ ನಿಮ್ಮಿಂದ ಆಗುವಷ್ಟು ಎಲ್ಲರೊಟ್ಟಿಗೆ ಏನಾಗಿರ್ರಿ? ಸಮಾಧಾನವಾಗಿರ್ರಿ. ಹಲ್ಲೆಲೂಯಾ. ಸಾಧ್ಯವಾಗುವಷ್ಟು ಸಮಾಧಾನವಾಗಿರ್ರಿ. ಅವ್ರು ಬೈತಾರ, ಕೂಗಾಡ್ತಾರ, ತಪ್ಪು ಹೊರಿಸ್ತಾರ, ಏನಾಗಿರ್ಬೇಕು ನಾವು? ಸಮಾಧಾನ. ನಮ್ಮ ಮೇಲೆ ಶಾಪ ಹೇಳಿದ್ರ, ನೀನ್ ಚೆನ್ನಾಗಿರಪ್ಪ, ದೇವ್ರು ನಿನ್ನ ಆಶೀರ್ವಾದವಾಗಿಟ್ಟಿರ್ಲಿ, ಆಶೀರ್ವಾದ ಮಾಡ್ರಿ. ಹಲ್ಲೆಲೂಯಾ.
ಅದಕ್ಕೆ ವಾಕ್ಯ ಹೇಳ್ತದೆ 18ನೇ ವಾಕ್ಯ, ಸಾಧ್ಯವಾದರೆ ನಿಮ್ಮಿಂದ ಆಗುವಷ್ಟು ಮಟ್ಟಿಗೆ ಎಲ್ಲರೊಟ್ಟಿಗೆ ಏನಾಗಿರ್ರಿ, ಸಮಾಧಾನವಾಗಿರ್ರಿ. ಬ್ರದರ್ಸ್, ವಾಕ್ಯ ಹೇಳ್ತದೆ ಸಮಾಧಾನವಾಗಿರ್ರಿ, ಅವಸರ ಪಡಬೇಡ್ರಿ, ಮಾತುಗಳನ್ನ ಬಿಟ್ಬಿಡ್ಬೇಡ್ರಿ, ಹಲ್ಲೆಲೂಯಾ, ತೀರ್ಮಾನಗಳು ತೆಗೆದುಕೊಳ್ಬೇಡ್ರಿ, ಸಮಾಧಾನವಾಗಿರ್ರಿ, ಅವಸರ ಪಡಬೇಡ್ರಿ. ಸಿಸ್ಟರ್ಸ್, ದೇವರ ವಾಕ್ಯ ಹೇಳ್ತದೆ ಆದಷ್ಟು ಸಮಾಧಾನವಾಗಿರ್ರಿ. ಮನೆಯಲ್ಲಿ, ಕುಟುಂಬದಲ್ಲಿ, ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ನೀವೆಲ್ಲೇ ಏನೇ ಮಾಡಿದ್ರೆ ಏನಾಗಿರ್ಬೇಕು, ಸಮಾಧಾನ ಇರಬೇಕು. ಎಲ್ಲಾ ದಾನಕ್ಕಿಂತ ದೊಡ್ಡ ದಾನ ಹೇಳ್ತೀವಷ್ಟೇ, ಇದೆಯಾ? ಸಮಾಧಾನ ಕೊಡುವಂತ ದೇವರ ಬಳಿಯಲ್ಲಿ ಬರುವಂತ ನಮಗೆ ಸಮಾಧಾನ ಇಲ್ಲದೆ ಹೋದ್ರೆ ಇನ್ನು ಯಾರು ಸಮಾಧಾನ ಹೊಂದಿಕೊಳ್ಳೋದು? ವಾಕ್ಯ ಹೇಳ್ತದೆ ನಿಮ್ಮಿಂದ ಆಗುವಷ್ಟು ಮಟ್ಟಿಗೆ ಏನಾಗಿರಿ, ಕೂಲ್ ಡೌನ್, ಕೂಲ್ ಡೌನ್, ಸಮಾಧಾನ, ಸಮಾಧಾನ, ಸಮಾಧಾನ. ಹಲ್ಲೆಲೂಯಾ. ರೈಟ್. 19ನೇ ವಾಕ್ಯ, ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಆಮೇಲೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಏನ್ ಹೇಳ್ತದೆ, ಮುಯ್ಯಿಗೆ ಮುಯ್ಯಿ ನೀನ್ ತೀರಿಸಬೇಡ. ನನಗೆ ಮಾಡಿದ್ರು ನಾನು ಮಾಡ್ತೀನಿ, ನನಗೆ ಹೇಳಿದ್ರು ನಾನು ಹೇಳ್ತೀನಿ, ಅವ್ರು 2 ಹೇಳಿದ್ರೆ ನಾನು 4 ಹೇಳ್ತೀನಿ, ಅವ್ರ 10 ಹೇಳಿದ್ರೆ ನಾನು 20 ಹೇಳ್ತೀನಿ. ಹಲ್ಲೆಲೂಯಾ. ಅವ್ರು ಹಂಗ್ ಮಾಡಿದ್ರೆ ನಾನು ಹಿಂಗ್ ಮಾಡ್ತೀನಿ. ಮುಯ್ಯಿಗೆ ಮುಯ್ಯಿ ತೀರಿಸಬೇಡ. ವಾಕ್ಯ ಹೇಳ್ತದೆ ಮುಯ್ಯಿಗೆ ಮುಯ್ಯಿ ತೀರಿಸುತ್ತೆ ದೇವರು. ಅಪ್ಪ ನೋಡಪ್ಪ ಇದೆಲ್ಲ ಮಾಡ್ತಾ ಇದ್ದಾರೆ, ನೀನ್ ನೋಡಿಕೊಂಡು ಒಪ್ಪಿಸಿಕೊಟ್ಟು ಬಂದ್ಬಿಡು, ದೇವರ ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ನೀನು ಹೋಗಿ ಮುಯ್ಯಿ ತೀರಿಸುವುದಕ್ಕೆ ನಿಂತ್ರೆ ದೇವರು ನಿನ್ನನ್ನ ಮುಯ್ಯಿ ತೀರಿಸಿ ಬಿಡ್ತಾನೆ. ಅರ್ಥ ಆಗ್ತಿದ್ಯಾ? ಹಲ್ಲೆಲೂಯಾ. ಇದೀರಾ? ಮುಯ್ಯಿಗೆ 20ನೇ ವಾಕ್ಯ ಹೇಳ್ತದೆ, ನಿನ್ನ ವೈರಿಯು ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು, ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡವನ್ನ ಉಡಿಸಿಟ್ಟಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನ ಸೋಲಿಸಿರಿ. ಹಲ್ಲೆಲೂಯಾ. ವೈರಿಯು ಹಸಿದಿದ್ರೆ, ದಾಹವಾಗಿದ್ರೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನ. ಹಲ್ಲೆಲೂಯಾ. ಇದೆಲ್ಲ ಹಳೇ ಫಿಲಿಂ ಡೈಲಾಗ್ ಅಲ್ವರ, ತೆಗ್ದಿದ್ದೆಲ್ಲ ಸತ್ಯವೇದದಿಂದ. ಇದೀರಾ? ಒಳ್ಳೆಯತನದಿಂದ ಕೆಟ್ಟತನವನ್ನು ನಾವೇನ್ ಮಾಡ್ಬೇಕು? ನಾವ್ ಹಂಗಲ್ಲ, ಆಗಲ್ಲ ಬ್ರದರ್. ನಮ್ ಸಿಟ್ಟು ನಿಮಗ್ ಗೊತ್ತಿಲ್ಲ. ಒಂದು ಸರಿ ಸಿಟ್ಟು ಬಂದ್ಬಿಟ್ರೆ ಅದ್ಯಾವುದೋ ಒಂದು ಸರಿ ಕತ್ತಿ ತೆಗೆದ್ರೆ ಚುಚ್ಚದೆ ರಥ ನೋಡದೆ ಬಿಡಲ್ಲ ಅಂದಂಗೆ, ಒಂದು ಸರಿ ಸಿಟ್ಟು ಬಂದ್ರೆ ಯಾರಿಗಾದ್ರೂ ಹೊಡಿದೆ ನನಗೆ ಸಮಾಧಾನನೇ ಆಗಲ್ಲ. ಬದರ್ ಮನುಷ್ಯರು ಹೊಡಿಲಿಲ್ಲ ಅಂದ್ರು ಮೊಬೈಲ್ ಆದ್ರೂ ತೆಗೆದು ಕಟಾರ ಹೊಡೆದು ಬಿಡ್ಬೇಕು, ಮೋಗದಾಯ್ತು. ದೇವ್ರ ಕೊಟ್ಟಿದ್ದು ಒಂದು ಪಾತ್ರೆ ಆದ ಸಲ ಸಿರ ಸರ ಸರ ಅಂತ ಎಸ್ತು ಬಿಡ್ಬೇಕು, ಮೋಗದಾಯ್ತು. ಸಿಟ್ಟು ಕಡಿಮೆ ಆಗೋರ್ಗ ಅವು ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕೋಪ ಮಾಡಿದ್ರು ದೇವರ ವಾಕ್ಯ ಹೇಳ್ತದೆ, ಕ್ಷಮಿಸು, ನಿನ್ನ ಗಂಡನನ್ನ ಕ್ಷಮಿಸು, ಏನೇ ತಪ್ಪು ಮಾಡಿರ್ಲಿ ಮನಪೂರ್ವಕವಾಗಿ ಕ್ಷಮಿಸು. ನಿನ್ನ ಹೆಂಡತಿಯನ್ನ ಕ್ಷಮಿಸು, ಮನಪೂರ್ವಕವಾಗಿ ಕ್ಷಮಿಸು. ಏನು ಮಾಡಿದ್ದರು ಸರಿ ಕ್ಷಮಿಸಬೇಕು. ನಿನ್ನ ನೆಂಟರಿಷ್ಟರು, ನಿನ್ನ ಸ್ನೇಹಿತರು ಹಣವನ್ನ ಮೋಸ ಮಾಡಿದರು, ನೀನು ಕ್ಷಮಿಸು, ದೇವರ ಹಣವನ್ನ ತಿರುಗಿ ಬರುವ ಹಾಗೆ ಮಾಡ್ತಾನೆ. ಕ್ಷಮಿಸು, ಮಾರ್ಗವನ್ನ ತೆರೆದುಕೊಡು ದೇವರು ಕಾರ್ಯ ಮಾಡೋದಿಕ್ಕೆ. ಮುಯ್ಯಿಗೆ ಮುಯ್ಯಿ ತೀರಿಸೋದು ಯಾರ ಕೆಲಸ? ಯಾರ ಕೆಲಸ? ಅಯ್ಯೋ ಮಾತಾಡಿ, ಯಾರ ಕೆಲಸ? ದೇವರ ಕೆಲಸ. ನೀನು ಆತನಿಗೆ ಒಪ್ಪಿಸಿಕೊಡು, ಆತನು ಮುಯ್ಯಿಗೆ ಮುಯ್ಯಿ ತೀರಿಸಿ ಬರುವಂತ ಹಣವನ್ನ ನಿನಗೆ ಖಂಡಿತವಾಗಿ ತಂದು ಕೊಟ್ಟೇ ಕೊಡ್ತಾನೆ. ಹಲ್ಲೆಲೂಯಾ. ನೀನ್ ತೀರಿಸಬೇಡ ಮುಯ್ಯನ್ನ, ಕ್ಷಮಿಸು. ದೇವ್ರು ಹೇಳ್ತಾ ಇದ್ರೆ ಏನ್ ಮಾಡು? ಸೋಕೆ ಇರ್ಲಿ, ಪರವಾಗಿಲ್ಲ, ನಾನ್ ಕೆಟ್ಟವನ, ದೇವರಿಗೆ ಸೋತ್ರ, ನೀನ್ ಒಳ್ಳೆಯವನಾಗಿರಪ್ಪ, ಕ್ಷಮಿಸು. ಒಳ್ಳೆತನದಿಂದ ಕೆಟ್ಟತನವನ್ನ ನೀನ್ ಹೇಳ್ ನೋಡು, ನಾನ್ ಕೆಟ್ಟವನೇ ಅಪ್ಪ, ನೀನು ಒಳ್ಳೆಯವನ, ಚೆನ್ನಾಗಿರು ಅಂತ ಹೇಳಿ ನೋಡು. ಅವನಿಗೆ ಮಾತೇ ಬರಲ್ಲ ಮುಂದಕ್ಕೆ. ನೀನು ಕೆಟ್ಟವನಂದ್ರೆ ನಾನ್ ನಿನಗಿಂತ ಕೆಟ್ಟವನು ಅಂದ್ರೆ ಏನಾಗತ್ತೆ ಹೇಳ್ರಿ? ಏನಾಗತ್ತೆ? ಸುಮ್ನೆ ಕೂತಿದ್ದ ನಾಯಿಗೆ ಕಿವಿ ಹಿಂಡಿದ್ರೆ ಸುಮ್ನೆ ಇರುತ್ತ ಅದು? ತುಂಬಾ ಒಳ್ಳೇದೈತಿ, ಇನ್ನೊಂದು ಕಿವಿ ಹಿಂಡೋದಂತ ಏನ್ ಮಾಡುತ್ತೆ? ತಾಗ್ದಿ ಬಾಯಿ ಎಲ್ಲಿ ಸಿಗುತ್ತದ ಕಚ್ಚಿ ಹೋದ್ರಿ, ಅದ್ ನೋವು ಹೋಗೋರು ಕಚ್ಚಿ ಬಿಡುತ್ತೆ. ಇದೀರಾ? ಅಲ್ಲ, ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲ್ಸ್ಬಿಡ್ರಿ. ಕಡೆದಾಗಿ ಒಂದು ಮಾತನ್ನು ಹೇಳಿ ನಾನು ಮುಗಿಸಿಕೊಳ್ತೇನೆ. ಜೂನ್ 22ನೇ ತಾರೀಕು 1999, ಆ ಜೂನ್ 22ನೇ ತಾರೀಕು ರಾತ್ರಿ 12 ಗಂಟೆಯ ಸಮಯದಲ್ಲಿ ಮಿಷನರಿ ಆದ ಆಸ್ಟ್ರೇಲಿಯಾದಿಂದ ಬಂದು ಸೇವೆ ಮಾಡುತ್ತಿದ್ದ, ಆಸ್ಟ್ರೇಲಿಯಾದಿಂದ ಬಂದು ಲೆಪ್ರಸಿ ಅಂದ್ರೆ ಕುಷ್ಠ ರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡುತ್ತಿದ್ದ ಒಬ್ಬ ಸೇವಕರು ಹೋಗಿ ಸೇವೆನ ಮುಗಿಸಿಕೊಂಡು ರಾತ್ರಿ ಬರುವಾಗ, ತನ್ನ ಕಾರಿನಲ್ಲಿ ಬರುವಾಗ
ರಾತ್ರಿ ಆದ ಕಾರಣ ಒಂದು ಕಡೆಯಲ್ಲಿ ಗಾಡಿಯನ್ನ ಹಾಕಿಬಿಟ್ಟು ತಂದೆಯು ಅವರಿಬ್ಬರ ಮಗನ ಹೆಸರು, ಒಬ್ಬನ ಹೆಸರು ಫಿಲಿಪ್, ಅವನಿಗೆ 10 ವರ್ಷ, ಇನ್ನೊಬ್ಬರ ಹೆಸರು ತಿಮೋತಿ, ಅವನಿಗೆ 7 ವರ್ಷ. ತಂದೆಯು ಇಬ್ಬರ ಮಕ್ಕಳು ಕಾರಿನಲ್ಲಿ ಮಲಗಿಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಪ್ರೇಯರ್ ಎಲ್ಲ ಮುಗಿಸಿಕೊಂಡು ಬಂದು ದಾರಿಯಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ನೋಡಿದಂತ ಸ್ವಲ್ಪ ಜನರು, ವಿರೋಧಿಗಳು, ದೇವರನ್ನ ವಿರೋಧಿಸುವರು ಏನ್ ಮಾಡಿದ್ರು? ಬಂದಿ ಹಲ್ಲೆಲೂಯಾ ಆ ಗಾಡಿಯ ಮೇಲೆ ಸಿಮೆಂಟನ್ನು ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿಬಿಟ್ರು. ಇವರಿಬ್ರು ಒಳಗೆ 3 ಜನ ಮಲಗಿಕೊಂಡಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಬಿಸಿ ಕಾವು ಏರ್ತಾ ಇದೆ. ಏನಂತ ಎದ್ದು ನೋಡಿದ್ರೆ ಕಾರ್ ಪೂರ್ತಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಕೂಗಾಡ್ತಾ ಇದ್ದಾರೆ, ಮಕ್ಕಳು ಕೂಗಾಡ್ತಾ ಇದ್ದಾರೆ. ಇವರು ಬಾಗಿಲು ತೆಗೆಯೋಕೆ ಪ್ರಯತ್ನ ಪಟ್ಟರು, ಬಾಗಿಲು ತೆಗೆಯಕ್ಕೆ ಬಿಡ್ತಾ ಇಲ್ಲ. ಅಯ್ಯೋ, ನನ್ನ ಮಕ್ಕಳನ್ನಾದ್ರೂ ಕರ್ಕೊಡ್ರಿ, ನನ್ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನನ್ನ ಮಕ್ಕಳನ್ನಾದ್ರೂ ಹೊರಡೆ ಹೋಗಕ್ಕೆ ಬಿಡ್ರಿ, ಇನ್ನೂ ಸಣ್ಣವರು ಅಂತ ಎಷ್ಟೋ ಸೇವಕರು ಬೇಡಿಕೊಂಡರು ಕೂಡ ಇವರು ಮಾತನ್ನ ಕೇಳದೆ ಆ ಡೋರನ್ನ ಗಟ್ಟಿಯಾಗಿ ಮುಚ್ಚಿ ಬೆಂಕಿಯನ್ನ ಹಚ್ಚಿದ ಕಾರಣ ಆ ಕಾರು ಹಾಗೆ ಉರಿದು ಅದರೊಳಗೆ 3 ಜನ ಜೀವಂತ ಸಮಾಧಿ ಆಗಿ. ಹಲ್ಲೆಲೂಯಾ. ನೋಡಿ, ದೊಡ್ಡವರು ಏನಾದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಏನಾದ್ರೂ ಆದ್ರೆ ಸಹಿಸ್ಕೊಳ್ತೇವ? ತನ್ನ ಕಣ್ಣೆದುರಿನಲ್ಲಿ 10 ವರ್ಷದ 7 ವರ್ಷದ ಮಗನು ಬೆಂಕಿಯಲ್ಲಿ ಆತನು ಅಪ್ಪ ಅಪ್ಪ ಅಂತ ಕೂಗ್ತಾ ಇದ್ದಾಗ ಒಂದು ತಂದೆಯ ಮನಸ್ಸು ಏನಾಗಿರಬೇಕು? ಹಲ್ಲೆಲೂಯಾ. ಕೂಗಾಡ್ತಾ ಇದ್ದಾರೆ. ಸ್ವಲ್ಪ ನಾವೇನಾದ್ರೂ ಬೆಂಕಿ ಕಡ್ಡಿ ಗೀರ್ಬೇಕಾದ್ರೆ ನಮ್ ಬೆರಳು ಸುಟ್ಟೋದ್ರೆ ನಮ್ಗೆ ಎಷ್ಟು ಉರಿಯುತ್ತೆ. ಆ ಬೆಂಕಿಯಲ್ಲಿ ಉರಿಯುತ್ತಾ ಇದ್ದಾಗ ಅವರಿಗೆ ಹೇಗೆ ಇದ್ದಿರಬಹುದು? ಜನರೆಲ್ಲ ಸುತ್ತ ನಿಂತ್ಕೊಂಡಿದ್ದಾರೆ, ನಗಾಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಸಾಯಿರೋ ಅಂತ ಹೇಳ್ತಾ ಇದ್ದಾರೆ. ಆ 3 ಜನರು ಹಾಗೆ ಬೆಂಕಿಯಲ್ಲಿ ಸಮಾಧಿ ಆಗಿ ಹೋದರು. ಹಲ್ಲೆಲೂಯಾ. ಇದನ್ನು ಕೇಳಿದಂತಹ ಅವರ ಹೆಂಡತಿ, ಗ್ರಾಮ್ ಸ್ಟೈನ್ ಅವರ ಹೆಂಡತಿ, ಬಾಳ ಗೋಳಾಡಿ ಅತ್ತು, ಕಣ್ಣೀರಿಟ್ಟು, ದೇವರ ಬಳಿಯಲ್ಲಿ ಮೊರೆ ಇಟ್ಟು, ಆಮೇಲೆ ಸರ್ಕಾರದವರು, ಪೊಲೀಸರೆಲ್ಲ ಬಂದ್ರು. ಯಾರೆಲ್ಲ ಇದನ್ನು ಮಾಡಿದ್ರು ಅವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿ ಏನೇನೋ ಮಾಡಿದ್ರು. ಆದ್ರೆ ಆ ಸಹೋದರಿಗೆ ಗಂಡನ ಮಕ್ಕಳು ಯಾರು ಇಲ್ಲ. ಒಂದು ಸಾರಿ ಎಲ್ಲ ವಾದ ವಿವಾದಗಳು ಮುಗಿದ ಮೇಲೆ ಸುಪ್ರೀಂ ಕೋರ್ಟ್ ಹೀಗೆ ಹೇಳಿದೆ, ಇವರು ತಪ್ಪಿತಸ್ಥರು, ಇವರನ್ನ ಏನ್ ಮಾಡ್ರಿ, ಸಾಯವರೆಗೂ ಸೆರೆಮನೆಯಲ್ಲಿ ಹಾಕ್ರಿ ಅಂತ ತೀರ್ಮಾನ ಕೊಟ್ಟಾಗ ಎಲ್ಲಾ ಮೀಡಿಯಾದವರು ಆ ಸಹೋದರಿಯ ಬಳಿಯಲ್ಲಿ ಹೋಗಿ ಹೇಳ್ತಾರೆ, ನಿಮ್ಮ ಗಂಡನನ್ನ ಕೊಂದವರಿಗೆ ಏನಾಗಿದೆ, ಶಿಕ್ಷೆ ಆಗಿದೆ, ನೀವೇನು ಹೇಳ್ತೀರಾ ಅಂತ ಹೋಗಿ ಮೈಕನ್ನು ಹಿಡಿದಾಗ ಆ ಸಹೋದರಿ ಹೇಳಿದ್ರು, ಆ ಸಹೋದರ ನಾನು ಕ್ಷಮಿಸ್ತೇನೆ, ನನ್ನ ಗಂಡನ, ನನ್ನ ಮಕ್ಕಳನ್ನ ಕೊಂದ್ರು ನಿಜ, ಆದ್ರೆ ಯೇಸು ಕ್ರಿಸ್ತನಲ್ಲಿ ನಾನು ಅವ್ರನ್ನ ಕ್ಷಮಿಸ್ತೇನೆ. ಹಲ್ಲೆಲೂಯಾ. ಮೀಡಿಯಾದವರೆಲ್ಲ ಸ್ಟನ್ ಆಗೋದ್ರು. ಇವಮ್ಮ ಏನೋ ಅವ್ರನ್ನ ಸಾಯಿಸ್ರಿ, ಕೊಲ್ರಿ, ಇನ್ನು ನೇಣಿಗೆ ಹಾಕ್ರಿ ಅಂತ ಹೇಳುತ್ತಾರೆ ಅನ್ಕೊಂಡಿದ್ರೆ ಈ ತಾಯಿ ಏನ್ ಹೇಳಿದ್ರು, ಕ್ಷಮಿಸ್ಬಿಟ್ರು. ಎಲ್ಲರೂ ಕೇಳಿ ಬೆರಗಾಗಿ ತಿರುಗಿ ಬಂದ್ಬಿಟ್ರು. ಇವತ್ತು ನಮ್ಮ ಜೀವಿತದಲ್ಲಿ ಅಂತ ಪರಿಸ್ಥಿತಿ ಬಂದ್ರೆ ನಾವು ಕ್ಷಮಿಸ್ತೇವ? ಸಹೋದರರೇ, ಸಹೋದರಿಯರೇ, ಕ್ಷಮಿಸ್ತೇವ? ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಕ್ಷಮಿಸದೆ ಹೋದ್ರೆ ದೇವರು ನಮ್ಮನ್ನು ಹೇಗೆ ಕ್ಷಮಿಸೋದು? ದೇವರು ನಮ್ಮನ್ನು ಹೇಗೆ ಆಶೀರ್ವಾದ ಮಾಡೋದು? ಪ್ರಿಯ ಸಹೋದರನೇ, ಸಹೋದರಿಯೇ, ಇರುವಂತ ಜೀವಿತ ಒಂದೇ ಜೀವಿತ. ಯಾವಾಗ ಹೋಗ್ತೇವೋ ಗೊತ್ತಿಲ್ಲ, ಯಾವಾಗ ನಮ್ಮ ಹೃದಯ ನಿಂತು ಹೋಗ್ತದೋ ಗೊತ್ತಿಲ್ಲ, ಯಾವಾಗ ಏನು ಬಂದು ಯಾರು ಏನಾಗ್ತಾರೋ ಗೊತ್ತಿಲ್ಲ. ನಿನ್ನ ಸಮಯ ಮುಗಿಯುವುದ್ರೊಳಗಾಗಿ ದೇವರ ನಾಮವನ್ನು ಮಹಿಮೆ ಪಡಿಸು. ಇವತ್ತಿಂದ ನಮ್ಮ ಜೀವನ ಕ್ಷಮಿಸುವಂತದ್ದಾಗಿರಬೇಕು. ಕೆಲಸದಲ್ಲಾಗಲಿ, ಮನೆಯಲ್ಲಾಗಲಿ, ಕುಟುಂಬದಲ್ಲಾಗಲಿ. ಹಲ್ಲೆಲೂಯಾ. ಸ್ನೇಹಿತರ ವಿಷಯದಲ್ಲಾಗಲಿ, ನಮ್ಮ ಅಣ್ಣ ತಮ್ಮಂದರ ವಿಷಯದಲ್ಲಾಗಲಿ, ಸಭೆಯಲ್ಲಿ ತುಂಬಾ ಜನರು ಅವ್ರು ನೋಡಿದ್ರೆ ಇವರಾಗಲ್ಲ, ಇವ್ರು ನೋಡಿದ್ರೆ ಅವ್ರಿಗಾಗಲ್ಲ, ಕೋಪ ಸಿಟ್ಟು ಮಾಡ್ಕೊಂಡು ಕೂತಿದ್ದೀರಾ, ಕ್ಷಮಿಸ್ರಿ. ಮುಯಿಗೆ ಮುಯಿ ನೀನು ತೀರಿಸಬೇಡ, ದೇವರು ತೀರಿಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಏನ್ ಮಾಡ್ರಿ, ಕ್ಷಮಿಸ್ರಿ. ನೀವು ಕ್ಷಮಿಸಿದ್ರೆ ತಂದೆಯು ನಿಮ್ಮನ್ನ ಕ್ಷಮಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಮೊಣಕಾಲೂರಿ ಯಾರ ವಿರೋಧವಾಗಿ ನಮಗೆಲ್ಲ ಸಿಟ್ಟಿದೆಯೋ, ಕೋಪ ಇದೆಯೋ, ಯಾರ ವಿರೋಧವಾಗಿ ನಾವು ಇವತ್ತು ದ್ವೇಷವನ್ನ ನಮ್ಮಲ್ಲಿ ಇಟ್ಕೊಂಡಿದ್ದೇವೋ, ಅದು ಯಾರಾಗಿದ್ರೂ ಸರಿ,
ತಂದೆ ಆಗಿದ್ರು, ತಾಯಿ ಆಗಿದ್ರು, ಗಂಡನಾಗಿದ್ರು, ಮಕ್ಕಳಾಗಿದ್ರು, ಇಲ್ಲ ಅಂತ ಮಾತ್ರ ಸುಳ್ಳು ಹೇಳಿ ನಿಮ್ಮನ್ನ ಏಮಾರಿಸಿಕೊಳ್ಳಬೇಡ್ರಿ. ಇಲ್ಲ ಅಂತ ಹೇಳಿ ನಿಮ್ಮನ್ನ ಏಮಾರಿಸಿಕೊಳ್ಳಬೇಡ್ರಿ. ಯಾರ ಮೇಲಾದ್ರೂ ನಿನಗೆ ಕೋಪ, ದ್ವೇಷ, ಸಿಟ್ಟು ಇದ್ರೆ ಇವತ್ತು ಅವರ ಹೆಸರನ್ನ ಹೇಳಿ ಕ್ಷಮಿಸು. ಅಪ್ಪ, ನಾನು ಕ್ಷಮಿಸ್ತೇನೆ ಕರ್ತನೆ, ನಾನು ಇಂಥವ್ರನ್ನ ಕ್ಷಮಿಸ್ತೇನೆ. ನನ್ನ ಗಂಡನನ್ನ ನೋಡಿಲ್ಲ, ನನ್ನ ಮಕ್ಕಳನ್ನ ನೋಡಿಲ್ಲ, ನಿಜ, ನನ್ನ ಜೊತೆಯಲ್ಲಿ ಇಲ್ಲ ನಿಜ, ಆದ್ರೆ ಅವ್ರನ್ನ ಕ್ಷಮಿಸ್ತೇನೆ ಅಂತ ಹೇಳೋಣವ. ಎಲ್ಲರೂ ಕೂಡ ಹೇಳೋಣವ, ಕ್ಷಮಿಸೋಣವ. ಯಾರ ಮೇಲೆ ನಿಮಗೆ ಕೋಪ ಇದೆಯೋ, ಸಿಟ್ಟಿದೆಯೋ ಅವರ ಹೆಸರನ್ನ ಹೇಳಿ ಕ್ಷಮಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಇವರನ್ನ ಕ್ಷಮಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಇವರನ್ನ ಕ್ಷಮಿಸ್ತೇನೆ. ಅವ್ರಿಗೆ ನಾನು ಏನ್ ಮಾಡಿದ್ರು ಪರವಾಗಿಲ್ಲ, ನಾನು ಅವ್ರನ್ನ ಕ್ಷಮಿಸ್ತೇನೆ ಹೇಳೋಣವ. ಮನಪೂರ್ವಕವಾಗಿ ದೇವರು ನಿಮ್ಮ ಹೃದಯವನ್ನ ನೋಡ್ತಾ ಇದ್ದಾನೆ. ದೇವರು ನಿನ್ನ ಹೃದಯವನ್ನ ಗಮನಿಸ್ತಾ ಇದ್ದಾನೆ. ಕ್ಷಮಿಸು. ದೇವರು ಇವತ್ತು ನಿನ್ನ ಪಾಪಗಳನ್ನು ಕ್ಷಮಿಸಿ ನಿನ್ನನ್ನು ಆಶೀರ್ವಾದ ಮಾಡಲು ಶಕ್ತನಾಗಿದ್ದಾನೆ. ಕ್ಷಮಿಸು ಪ್ರಿಯ ಸಹೋದರನೇ. ಮನಪೂರ್ವಕವಾಗಿ ಬಾಯಿಗಳನ್ನು ತೆರೆದು ಹೃದಯದಿಂದ ಕ್ಷಮಿಸು. ಸಹೋದರಿಯ ಕ್ಷಮಿಸು. ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ. ಕ್ಷಮಿಸು. ಮನಪೂರ್ವಕವಾಗಿ ಕ್ಷಮಿಸು. ಮನಪೂರ್ವಕವಾಗಿ ಕ್ಷಮಿಸು. ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿ ಬಿಡ್ತಾ ಇದ್ದಾನೆ. ನಿನಗಿರುವ ನೋವುಗಳನ್ನು ನಿವಾರಿಸ್ತಾ ಇದ್ದಾನೆ. ನಿನಗಿರುವ ಸಂಕಟಗಳನ್ನ ಬದಲಾಯಿಸ್ತಾ ಇದ್ದಾನೆ. ಮನಪೂರ್ವಕವಾಗಿ ಕ್ಷಮಿಸು. ಮನಪೂರ್ವಕವಾಗಿ ಕ್ಷಮಿಸು. ಬಾಯಿಗಳನ್ನು ತೆರೆದು ಕ್ಷಮಿಸು. ಹೌದಪ್ಪ, ಅವ್ರು ನಮಗೆ ಸೈಟ್ ಕೊಟ್ಟಿಲ್ಲ, ಹೌದು ಅವ್ರು ನನಗೆ ಹಣ ಕೊಟ್ಟಿಲ್ಲ, ಹೌದು ನನಗೆ ಏನು ಕೊಟ್ಟಿಲ್ಲ, ನನಗೆ ಅವಶ್ಯಕತೆ ಇರೋದು ಕೊಟ್ಟಿಲ್ಲ, ಆದ್ರೆ ನಾನು ಅವ್ರನ್ನ ಕ್ಷಮಿಸ್ತೇನೆ ಅಂತ ಹೇಳೋಣ. ಕ್ಷಮಿಸ್ತೇನೆ ಅಪ್ಪ, ನಾನು ಅವ್ರನ್ನ ಕ್ಷಮಿಸ್ತೇನೆ. ನನ್ನ ಗಂಡನನ್ನ, ಹೆಂಡತಿಯನ್ನ, ಮಕ್ಕಳನ್ನ, ಸಹೋದರಿಯನ್ನ, ಸ್ನೇಹಿತರನ್ನ, ನೆಂಟರಿಷ್ಟರನ್ನ, ಬಂಧು ಬಳಗನ್ನ ನಾನು ಕ್ಷಮಿಸ್ತೇನೆ. ಮನಪೂರ್ವಕವಾಗಿ ಕ್ಷಮಿಸ್ತೇನೆ ಯೇಸುವಿನ ನಾಮದಲ್ಲಿ. ಮನಪೂರ್ವಕವಾಗಿ ಕ್ಷಮಿಸ್ತೇನೆ ಯೇಸುವಿನ ನಾಮದಲ್ಲಿ. ಮನಪೂರ್ವಕವಾಗಿ ಕ್ಷಮಿಸ್ತೇನೆ ಯೇಸುವಿನ ನಾಮದಲ್ಲಿ. ಮನಪೂರ್ವಕವಾಗಿ ಕ್ಷಮಿಸ್ತೇನೆ ಯೇಸುವಿನ ನಾಮದಲ್ಲಿ ಹೇಳೋಣ. ಸ್ತೋತ್ರ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರಾತ್ಮನೆ. ಅಪ್ಪ, ನಿಮಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಇವತ್ತು ಯಾರನ್ನೆಲ್ಲ ಕ್ಷಮಿಸ್ತಾ ಇದ್ದಾರೋ ಅವರೆಲ್ಲರನ್ನ ನೀನು ಕ್ಷಮಿಸಪ್ಪ. ಅವರ ಪಾಪಗಳನ್ನು ಇವತ್ತು ನೀನು ಕ್ಷಮಿಸಪ್ಪ. ಅವರ ರೋಗಗಳನ್ನ ಕ್ಷಮಿಸಪ್ಪ. ಅವರ ಬಾಧೆಗಳಿಂದ ಬಿಡುಗಡೆ ಕೊಡಪ್ಪ. ಕಿವಿಯವರಿಂದ ಬಿಡುಗಡೆ ಕೊಡಪ್ಪ. ಪ್ರತಿದಿನ ಅವರು ತಿವಿತಿರುವ ಕಾರ್ಯಗಳು ನಜರೇತಿನ ಯೇಸು ನಾಮದಲ್ಲಿ ಆಚೆ ಹೋಗಲಿ. ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಬರಲಿ, ಸಮಾಧಾನ ಬರಲಿ, ಆರೋಗ್ಯ ಬರಲಿ, ಸಂತೋಷ ಬರಲಿ ಯೇಸುವಿನ ನಾಮದಲ್ಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸು ಕರ್ತನೆ. ಸ್ತೋತ್ರ ಕರ್ತನೆ. ಹಾಲೆಲೂಯಾ. ಪರಿಶುದ್ಧನ ಮಹೋನ್ನತನಾಗಿರುವ ಆತನೇ, ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ವಾಕ್ಯದ ಮುಖಾಂತರ ನೀನೆಲ್ಲರೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರ ಕರ್ತನೆ. ಎಲ್ಲರನ್ನ ಕ್ಷಮಿಸುವಂತೆ ನೀನು ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಅನೇಕ ವರ್ಷಗಳಿಂದ ಹೃದಯದಲ್ಲಿ ವಿಷವಾದ ಬದಲಾದ ಆ ಎಲ್ಲ ವಿಷಗಳಿಂದ ಬಿಡುಗಡೆ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಆ ಎಲ್ಲ ಕಾರ್ಯಗಳಿಂದ ಬಿಡುಗಡೆ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಎಲ್ಲೆಲ್ಲಿ ಸಮಾಧಾನ ಕೊಡುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಸ್ತೋತ್ರಪ್ಪ, ದೇವರಾತ್ಮನೇ ನಿಮಗೆ ಸ್ತೋತ್ರ. ಹೌದು ಕರ್ತನೆ. ಅಪ್ಪ, ಮಳೆಯು ಹಿಮವು ಆಕಾಶದಿಂದ ಬಿದ್ದು ತೋಯಿಸಿ ಹಸಿರುಗೊಳಿಸಿ ಫಲವಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ತುಂಬನೆ ಹಿಂದಿರುಗುವುದಿಲ್ಲವೋ ಹಾಗೆ ನಿನ್ನ ಬಾಯಿಂದ ಹೊರಟಂತ ಮಾತು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನೀನು ಉದ್ದೇಶವನ್ನು ಕೈಗೂಡಿಸದ ಹೊರತು ನಿನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಅಂತ ಹೇಳಿದ ಆತನೇ. ಇವರ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಮಾತುಗಳು ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ಇವರ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ. ಆ ಕ್ಷಮಿಸುವಂತ ಗುಣವನ್ನ ಪ್ರತಿಯೊಬ್ಬರಿಗೆ ಕೊಡು. ಆ ಕ್ಷಮಿಸುವಂತ ಅಭಿಷೇಕವನ್ನ ಕೊಡು. ಆ ಕ್ಷಮಿಸುವಂತ ಮನಸ್ಸನ್ನ ಒದಗಿಸಿಕೊಡು ಪವಿತ್ರ ಆತ್ಮನೇ. ಸ್ತೋತ್ರ. ನಿನ್ನ ಹಾಗೆ ನಾವು ಜೀವಿಸುವಂತೆ, ನಿನ್ನ ಹಾಗೆ ನಾವು ಬಾಳುವಂತೆ, ನೀನು ನಡೆದ ದಾರಿಯಲ್ಲಿ ನಾವು ನಿಮ್ಮ ಹಿಂದೆ ಬರುವಂತೆ ಕೃಪೆ ಮಾಡು. ಸ್ತೋತ್ರ. ಎಲ್ಲರನ್ನ ಮುಟ್ಟಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ವಾಕ್ಯದೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಾಷ್ಟಾಂಗವರೆಗೆ ತಗ್ಗಿಸಿ ಒಪ್ಪಿಸಿಕೊಡ್ತೇವೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ.